ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ. ನಾನು ವಿದ್ಯಾ ಮಲ್ನಾಡ್. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಮೇಲೆ ರಾಜ್ಯದಲ್ಲಿ ಬರಗಾಲ ದೂರ ಆಯ್ತಾ? ಎಲ್ಲವೂ ಸುಭೀಕ್ಷವಾಗಿದ್ಯಾ? ಮನೆ ಮುಂದಿನ ರಸ್ತೆ ಅಂದ್ರೆ ಅಭಿವೃದ್ಧಿ ಅಂತ ಬಂದಾಗ ಕುಡಿಯೋ ನೀರು, ರಸ್ತೆ, ರೈತರಿಗೆ ಸುಗ್ಗಿ ಕಾಲ ಆರಂಭ ಆಯ್ತಾ? ಹೆಣ್ಮಕ್ಳು ಮಕ್ಕಳೆಲ್ಲರೂ ಕೂಡ ಆನಂದದಿಂದ ಬದುಕ್ತಾ ಇದ್ದಾರಾ? ಯಾಕೆ ಪ್ರಶ್ನೆ ಮಾಡಿದೆ ಅಂದ್ರೆ, ಏನು ಸರಿ ಇಲ್ಲ ಅಂದ್ರೆ ಕೇಳಕ್ ಒಂದು ಧ್ವನಿ ಇರ್ಬೇಕಿತ್ತಲ್ವಾ? ವಿರೋಧ ಪಕ್ಷ ಏನು ಕಳ್ದಿಗಿಳ್ದು ಹೋಗ್ಬಿಟ್ಟಿದ್ಯಾ? ಎಲ್ಲಿ ಕಳ್ದೋಗಿದ್ದಾರೆ? ಯಾಕೆ ನಾಪತ್ತೆಯಾಗಿದ್ದಾರೆ? ಎಕ್ಸಾಂಪಲ್ ತಗೊಳ್ತಾ ಹೋಗಿ, ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ ಹಂಗನ್ಕಂಡು ಕಾಂಗ್ರೆಸ್ ಇದನ್ನ ಆಂತರಿಕ ವಿಚಾರ ಅನ್ನಕ್ಕಾಗಲ್ಲ. ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ ಅಂದ್ರೆ ಮಿನಿಸ್ಟರ್ಗಳು ಸಿಗಲ್ಲ, ಖಾತೆಗಳು ಖಾಲಿ ಹೊಡಿತವೆ. ಲಾ ಅಂಡ್ ಆರ್ಡರ್ ಹೆಂಗಾಗಿದೆ? ವಿಧಾನಸೌಧದ ಮುಂಭಾಗದ ರಸ್ತೆಯಲ್ಲಿ ನೇಪಾಳಿಗಳು ಹೊಡೆದಾಡ್ಕೊಳ್ತಾರೆ. ಆಮೇಲೆ ಗ್ಯಾರಂಟಿ ಪರಿಷ್ಕರಣೆಯಲ್ಲಿ 100 ರೀತಿಯ ಸಮಸ್ಯೆ. ನಾನು ಇತ್ತೀಚಿನ ಒಂದು 15-20 ದಿನದ ಡೇಟಾ ತೆಗೆದು ಮುಂದಕ್ಕೆ ಇಡ್ತಾ ಇದ್ದೀನಿ. ಕಳೆದ 3 ವರ್ಷದಿಂದ ಏನು ಮಾಡ್ಕೊ ಬಂದ್ರು, ಹೆಜ್ಜೆಜ್ಜೆಗೂ ಎಲ್ಲೆಲ್ಲಿ ಎಡವಿದ್ರು ಅಂದ್ರೆ ಬಹುಶಃ 10 ಗಂಟೆಯಿಂದ 11 ಗಂಟೆ ಡಿಬೇಟ್ ಏನು ಮಾಡ್ತೀನಿ, ನಾನು ಒಬ್ಬಳೇ ಮಾತಾಡ್ತಾ ಹೋಗ್ಬೇಕಾಗಿತ್ತ ಅಂತ. ಇಷ್ಟೆಲ್ಲ ಸಮಸ್ಯೆ ಇದ್ರು ಕೇಳಬೇಕಾಗಿರೋ ವಿರೋಧ ಪಕ್ಷದವ್ರು ಎಲ್ಲಿ ಹೋದ್ರು? ಏನಾಗ್ತಾ ಇದೆ? ಮನೆ ಒಂದು 3 ಬಾಗ್ಲಲ್ಲ 100 ಬಾಗ್ಲಾಗಿದ್ಯಾ? ಯಾಕೆ ನಾಪತ್ತಿ ಆಗಿದ್ದಾರೆ? ಧ್ವನಿ ಎಲ್ಲೋಯ್ತು? ಹಿಂಗೆ ಆದ್ರೆ ಇಲ್ಲಿ ತನಕ ಮುಗ್ಗರ್ಸ್ಕೊಂಡು ಬಂದಿದ್ದಾರೆ. ಬೈ ಎಲೆಕ್ಷನ್ ಅಲ್ಲಿ ಸೋಲು, ಪರಿಷತ್ ಎಲೆಕ್ಷನ್ ನಲ್ಲಿ ಕ್ರಾಸ್ ವೋಟಿಂಗು, ಹಿಂದಿನ ಎಲೆಕ್ಷನ್ ನಲ್ಲೂ ಸೋಲು. 2028 ಬರಬೇಕು ಅನ್ಕೊಂಡಿದಾರ ಅಥವಾ ಇಲ್ವಾ? ಇದ್ರ ಬಗ್ಗೆ ಚರ್ಚೆನ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ವಿಭಜಿತ ವಿಪಕ್ಷ. ರಾಜ್ಯದ ಜನತೆಗೆ ಸಾಲು ಸಾಲು ಸಮಸ್ಯೆಗಳು, ಸವಾಲುಗಳು ಎದುರಾಗ್ತಾ ಇದೆ ನೋಡ್ರಿ. ಈ ಕಡೆ ಗ್ಯಾರಂಟಿ ಗೊಂದಲ, 2,000 ರೂಪಾಯಿ ಸಿಗಕ್ಕೆ ಪರಿಷ್ಕರಣೆ ಅಂತಾರೆ, ಕರೆಂಟ್ ಬಿಲ್ಗೆ ಪರಿಷ್ಕರಣೆ ಅಂತಾರೆ, ಅಂದ್ರೆ ಗೃಹದ ಜೊತೆಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ, ಭೀಕರ ಕ್ಷಾಮ ಉಂಟಾಗ್ತಾ ಇದೆ, ಅಂದ್ರೆ ರೈತರಿಗೆ ಸಮಸ್ಯೆ, ಮಳೆ ಸರಿಯಾದ ಕಾಲಕ್ಕೆ ಆಗಲ್ಲ ಅಂತ ಇದ್ದಾರೆ. ಸೊ ಈಗ ಅನುದಾನ ಸಮರ, ಹಿಂಗೆ ಹಲವಾರು ಚಾಲೆಂಜ್ಗಳನ್ನ ರಾಜ್ಯದ ಜನ ಎದುರಿಸ್ತಾ ಇದ್ದಾರೆ. ಬಟ್ ಇದು ಯಾವುದು ಬಿಜೆಪಿ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ವಿರೋಧ ಪಕ್ಷದ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಈ ನಡುವೆ ಸರ್ಕಾರವನ್ನ ಕಟ್ ಹಾಕೋಕೆ ತನ್ನ ಬತ್ತಳಿಕೆಯಲ್ಲಿ ಬರೀ ಅಸ್ತ್ರ ಅಲ್ಲ ರೀ, ಬಿಜೆಪಿಗೆ ಬ್ರಹ್ಮಾಸ್ತ್ರಗಳೇ ಇದಾವೆ. ಆದ್ರೂ ಯಾಕೆ ಇವರು ನಾನೊಂದು ತೀರಾ ನೀನೊಂದು ತೀರಾ ನುಂಗಿದ್ದಾರೆ, ಮೌನ ಮಾತ್ರ ವಹಿಸ್ತಾ ಇದ್ದಾರೆ? ಇದು ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಈಗಾಗಲೇ ಬಿಜೆಪಿ ಆಂತರಿಕ ಕಲಹ, ಅಡ್ಡ ಮತದಾನದ ಆರೋಪ, ಸದಾನಂದ ಗೌಡ್ರದ್ದು ಅನ್ನಲಾದಂತಹ ಮೊನ್ನೆ ವೈರಲ್ ಆಗಿರೋ ಆಡಿಯೋ. ಸದ್ಯ ವಿಪಕ್ಷ ಬಿಜೆಪಿ ವಿಭಜಿತ ಆಯ್ತಾ ಅನ್ನುವ ಪ್ರಶ್ನೆ, ಅನುಮಾನ ಕಾಡ್ತಾ ಇದೆ. ಅತ್ತ ಬಿಡದಿ ಟೌನ್ಶಿಪ್ ಫೈಟ್ಗೆ ಮೈತ್ರಿ ಜೊತೆಗೂಡಿ ಪ್ರತಿಭಟನೆ ನಡೆಸ್ತಾ ಇಲ್ಲ, ಏಕಾಂಗಿಯಾಗಿ ಪ್ರೊಟೆಸ್ಟ್ ಮಾಡಕ್ ಮುಂದಾಗ್ತಾ ಇದ್ದಾರೆ ಇಬ್ರು. ಹಿಂಗಾಗಿ ಬಿಜೆಪಿ ಮನೆಯೊಂದು 3 ಬಾಗ್ಲಾಯ್ತಾ ಅನ್ನೋ ಅನುಮಾನ ಜನರಲ್ಲಿ ಕಾಡ್ತಾ ಇದೆ. ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಕೂಡ ಮಾಡ್ತಾ ಹೋಗೋಣ. ಏನ್ ಹೇಳ್ತಾರೆ ಬಿಜೆಪಿ ಅವರು? ಅವ್ರ ಜೊತೆಗೆ ಸ್ನೇಹವನ್ನ ಮಾಡಿರುವ JDS-ನವರು ಏನಂತಾರೆ? ರಾಜ್ಯದಲ್ಲಿರೋದು ಬಿಜೆಪಿ JDS ಮಾತ್ರನಾ? ಈ ಆಮ್ ಆದ್ಮಿ ಪಕ್ಷ ಅನ್ನೋದು ಕೇವಲ ಡೆಲ್ಲಿ, ಹರಿಯಾಣ ಅಂತ ಭಾಗಗಳಿಗೆ ಮಾತ್ರ ಸೀಮಿತ ಆಯ್ತಾ, ಅಥವಾ ನಮ್ಮಲ್ಲಿ ಇದಾರಾ ಏನಾದ್ರು ಅವ್ರ ಕಾರ್ಯಕರ್ತರು, ಪಾರ್ಟಿಯವರು ಯಾರಾದ್ರೂ ಇದಾರಾ? ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಬಿಜೆಪಿ ವಕ್ತಾರ ಉತ್ಕರ್ಷ್ ಇದ್ದಾರೆ. ಉತ್ಕರ್ಷ್ ಅವರೇ ನಮಸ್ಕಾರ, ಗುಡ್ ಮಾರ್ನಿಂಗ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೊತೆಗೆ ಇನ್ನುಳ್ದಂಗೆ ಇನ್ನೊಂದಿಬ್ರು ಬರಬೇಕು, ಸ್ಟುಡಿಯೋಗೆ ಜಾಯ್ನ್ ಆಗಬೇಕು, ಆಗ್ತಿದ್ದಂತ ವೆಲ್ಕಮ್ ಮಾಡ್ಕೊಳ್ತೀನಿ. ಸೊ ಉತ್ಕರ್ಷ್ ಇಂದಲೇ ಪ್ರಶ್ನೆಯನ್ನು ಆರಂಭ ಮಾಡ್ತೀನಿ. ಯಾಕೆ ಉತ್ಕರ್ಷ್ ಅವರೇ ಇಷ್ಟೊಂದು ಸೈಲೆಂಟ್ ಆಗ್ಬಿಟ್ಟಿದ್ದೀರಿ 3 ವರ್ಷದಲ್ಲಿ? ನೋಡಿ, ಎಲ್ಲೂ ಸೈಲೆಂಟ್ ಆಗಿರುವಂಥ ಪ್ರಶ್ನೆ ಇಲ್ಲ. ಕಳೆದ 3 ವರ್ಷದಿಂದ ಸರ್ಕಾರದ ಆಗುಹೋಗುಗಳ ಬಗ್ಗೆ, ಸರ್ಕಾರದ ಅನೇಕ ರೀತಿಯ ಭ್ರಷ್ಟಾಚಾರಗಳ ಬಗ್ಗೆ ಧ್ವನಿ ಎತ್ತಾ ಬರ್ತಾ ಇರ್ತಕ್ಕಂಥದ್ದು ಜನ ಕೂಡ ನೋಡಿದ್ದಾರೆ. ಅದು ವಾಲ್ಮೀಕಿ ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು, ಬೋವಿ ಹಗರಣ ಇರ್ಬೋದು, ಅನೇಕ ರೀತಿಯ ಹಗರಣಗಳು. ಮತ್ತು ರೈತರ ವಿಚಾರದಲ್ಲೂ ಕೂಡ, ಅದು ಬಿಡದಿ ಟೌನ್ಶಿಪ್ ಇರೋ ಮತ್ತು ವಿಶೇಷವಾಗಿ ಬೆಳಗಾವಿಯಲ್ಲಿ ಆದಂತಹ ಕಬ್ಬಿನ ಬೆಳೆಗಾರರ ವಿಚಾರದಲ್ಲೂ ಕೂಡ ಸಮರ್ಥವಾಗಿ ಧ್ವನಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿ ಕೆಲಸವನ್ನು ಮಾಡ್ತಾ ಬಂದಿದೆ. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಇವತ್ತು ಈ ಬಂಡ ಸರ್ಕಾರ ಏನಿದೆ, ಇವತ್ತು ಏನು ಇವರ ದಬ್ಬಾಳಿಕೆ ಇರ್ಬೋದು, ಇವರ ದೌರ್ಜನ್ಯ ಇರ್ಬೋದು, ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿ ಪ್ರಶ್ನೆ ಮಾಡ್ತಕ್ಕಂಥ ವಿರೋಧ ಪಕ್ಷದವ್ರ ಮೇಲೆ ಯಾವ ರೀತಿಯ ನಡವಳಿಕೆ ಇದೆ, ಅಧಿಕಾರಿಗಳ ಬಗ್ಗೆ ಇವರ ನಡವಳಿಕೆ ಹೇಗಿದೆ, ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಬಹಳ ಸಮರ್ಥವಾಗಿ, ಸ್ಪಷ್ಟವಾಗಿ ಏನು ಸರ್ಕಾರದ ವೈಫಲ್ಯ ಏನಿದೆ, ಕಳೆದ 3 ವರ್ಷದಿಂದ ಸಂಪೂರ್ಣವಾಗಿ ಆಡಳಿತ ವ್ಯವಸ್ಥೆ ಕುಸಿತೋಗಿದೆ. 3 ವರ್ಷದಿಂದ ಬರೀ ಚರ್ಚೆ ಆಗಿದ್ದು ಮುಖ್ಯಮಂತ್ರಿ ಬದಲಾವಣೆ. ಹೋಗ್ಲಿ, ಮುಖ್ಯಮಂತ್ರಿ ಬದಲಾವಣೆ ಆದ್ಮೇಲೆ ಏನಾದರೂ ಬದಲಾವಣೆ ರಾಜ್ಯದ ವ್ಯವಸ್ಥೆಯಲ್ಲಿ ಆಗಿದೆಯಾ? ಖಂಡಿತವಾಗ್ಲೂ ಆಗಲಿಲ್ಲ. ಅದೇ ಸಮಸ್ಯೆಗಳು ಮುಂದುವರಿತಾ ಇದೆ DK ಶಿವಕುಮಾರ್ ಬಂದ ಮೇಲೆ. ಹಾಗಾಗಿ ಪ್ರತಿ ಇಲಾಖೆಯಲ್ಲಿ ಇವತ್ತು ನೋಡಿ, ಕ್ಯಾಬಿನೆಟ್ ಆಗಿ ಇವರು ಮುಖ್ಯಮಂತ್ರಿ ಆಗಿ ಸುಮಾರು 1 ತಿಂಗಳಾಗ್ತಾ ಇದೆ, ಇನ್ನೂ ಕೂಡ ಅನೇಕ ಸಚಿವರುಗಳ ನೇಮಕ ಇಲ್ಲ, ಜಿಲ್ಲಾ ಉಸ್ತುವಾರಿಗಳ ನೇಮಕ ಇಲ್ಲ, ಅನೇಕ ಡಿಪಾರ್ಟ್ಮೆಂಟ್ನ ಕೆಲಸ ಹಿಂದುಳಿದಿದೆ. ಯಾರನ್ನು ಕೇಳಬೇಕು, ಯಾರನ್ನು ಪ್ರಶ್ನೆ ಮಾಡಬೇಕೆನ್ನುವಂಥ ಕನ್ಫ್ಯೂಷನ್ ಕೂಡ ಅಧಿಕಾರಿಗಳ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಇನ್ನು ಜನಸಾಮಾನ್ಯರಿಗೂ ಇವರು ಯಾವ ರೀತಿ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆ? ನಾವು ಸತತವಾಗಿ ಪ್ರಶ್ನೆಯನ್ನು ಮಾಡಿದ್ದೀವಿ, ಹೋರಾಟಗಳನ್ನು ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರಿರ್ಬೋದು, ವಿರೋಧ ಪಕ್ಷದ ನಾಯಕರುಗಳು ಅಲ್ಲಿ ಹೋಗಿ ಕೂತು ಹೋರಾಟಗಳನ್ನು ಮಾಡಿರುವಂಥದ್ದು ಕೂಡ ಇದೆ. ಆದರೆ ಇವತ್ತು ದುರ್ದೈವ ಏನು ಅಂತಂದ್ರೆ, ಈ ಬಂಡ ಸರ್ಕಾರ ಜನರ ಮಾತನ್ನ ಕೇಳಲಿಕ್ಕೂ ತಯಾರಿಲ್ಲ, ವಿರೋಧ ಪಕ್ಷದ ನಾಯಕರ ಮಾತುಗಳನ್ನು ಕೇಳಲಿಕ್ಕೂ ತಯಾರಿಲ್ಲ. ಮಾತಾಡಿದ್ರಿ ಅಂತ ಅವ್ರು ಕೇಳ್ತಾರೆ. ಅಲ್ಲ, ಆಡಳಿತ ಕುಸಿದೋಗಿದೆ ಅಂತೀರಿ.
ಮಾಧ್ಯಮಗಳಲ್ಲಿ ಕುತ್ಕೊಂಡು ವಕ್ತಾರರು ಆಡಳಿತ ಕುಸಿದೋಗಿದೆ ಅಂದ್ರೆ ಸಾಕ ನಿಮ್ ಲೀಡರ್ಸ್ ಗಳು ಎಲ್ಲಿ ಮಾತಾಡಿದ್ದಾರೆ? ಇಲ್ಲ ಬರೀ ನೋಡಿ ಮಾಧ್ಯಮದಲ್ಲಿ ಒಂದ್ ಕಡೆ, ಅಶೋಕ್ ಅವ್ರು ಇನ್ನೊಂದ್ ಕಡೆ, ಯತ್ನಾಳ್ ಅವ್ರು ಇಲ್ದಿದ್ರು ಇದ್ದಂಗೆ ವರ್ತಿಸ್ತಾರೆ. ಮನೆಯೊಂದು 3 ಬಾಗ್ಲಲ್ಲ, ನಮ್ಮವ್ರು ಹಾಕಿದ್ರು ಮನೆಯೊಂದು 3 ಬಾಗ್ಲು ಅಂತ 100 ಬಾಗ್ಲು ಮಾಡ್ಕೊಂಡಿದ್ದೀರಿ ಬಿಜೆಪಿ ಅವರು. ನೀವು ಮೀಡಿಯಾ ಅವ್ರು ಹಾಕೊಳ್ತೀರಾ, ಆದ್ರೆ ಒಂದು ನೋಡಿ ಸ್ಪಷ್ಟವಾಗಿ ಅನೇಕ ಹೋರಾಟಗಳನ್ನ ಈಗ ಮೈಸೂರು ಪಾದಯಾತ್ರೆ ನಾವು ಮಾಡಿದ್ವಿ. ಈಗ ಬೆಳಗಾವಿಯಲ್ಲಿ ರೈತರಿಗೆ ಸಮಸ್ಯೆ ಆದಂತ ಸಂದರ್ಭ ಅಲ್ಲಿ ಕೂತ್ಕೊಂಡು ನಮ್ಮ ಅಧ್ಯಕ್ಷರ ಕೂತ್ಕೊಂಡು ಅಹೋರಾತ್ರಿ ಧರಣಿಯನ್ನು ನಡೆಸಿದ್ರು. ಆಮೇಲೆ KPSC ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದಾಗ ನಾವು ಹೋರಾಟ ಮಾಡಿದ್ವಿ. ಬೋವಿ ಹಗರಣ ಆಗಿದ್ದನ್ನ ಆಚೆ ತಂದ್ವಿ. ಈ ರೀತಿ ಅನೇಕ ವಿಚಾರಗಳನ್ನ ಬಯಲಿಗೆ ಎಳೆದಿದೀವಿ ನಾವು ಸಮರ್ಥವಾಗಿ. ಆದ್ರೆ ಇವತ್ತು ಸಮಸ್ಯೆ ಏನು ಗೊತ್ತಾ, ಕಾಂಗ್ರೆಸ್ನವರು ಡೈವರ್ಷನ್ ಪಾಲಿಟಿಕ್ಸ್ ಮಾಡೋದ್ರಲ್ಲಿ ಬಹಳ ನಿಸೀಮ್. ಈಗ ನೀವ್ ಹೇಳಿದ್ರಿ, ಈಗ ಕಾಂಗ್ರೆಸ್ನವ್ರು ಬಹಳಷ್ಟು ಆಡಳಿತ ವೈಫಲ್ಯ. ಈಗ ಪ್ರಿಯಾಂಕಾ ಖರ್ಗೆ ನಾವು ಪ್ರಶ್ನೆ ಮಾಡ್ತಾನೆ ಇದೀವಿ, ಕಲ್ಯಾಣ ಕರ್ನಾಟಕದಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ ಶ್ವೇತಪತ್ರ ಹೊಡಿಸಿ ಅಂದ್ರೆ ಅವ್ರು ಬರೀ RSS ಅಂತ ಕುಟ್ಕೊಂಡ್ ಮಾತಾಡ್ತಾರೆ. ಆಮೇಲೆ ಅಲ್ಲೊಬ್ಬ ಚಿಕ್ಕಬಳ್ಳಾಪುರ ಜಿಲ್ಲೆ ಒಬ್ಬ ಎಡಬಿಡಂಗಿ ಗೆದ್ದು ಬಂದಿದ್ದಾನೆ, ಅವ್ನಿಗೆ ಏನೋ ಪ್ರಶ್ನೆ ಮಾಡಿದ್ರೆ ಏಕವಚನದಲ್ಲಿ ನಾಯಕರ ಬಗ್ಗೆ ಮಾತಾಡ್ತಾನೆ. ಯಾರು ಮಿಸ್ಟರ್ ಪ್ರದೀಪ್ ಈಶ್ವರ್, ಬಹಳ ದೊಡ್ಡ ಮನುಷ್ಯ. ಅಲ್ಲ ನಾವ್ಯಾಕೆ ಓಡಿಸೋಣ, ಜನ ಹೊಡಿತಾರ್ರಿ. ಅದನ್ನೇ ಹೇಳಿದ್ನ ನೋಡಿ, ಈ ಸರ್ಕಾರದ ಬಗ್ಗೆ ನಾವು ಮಾತಾಡೋದಕ್ಕಿಂತ ಜನ ಉಗಿತಾ ಇದಾರೆ. ಇವತ್ತು ಒಬ್ಬ ಸರ್ವೇ ಸಾಮಾನ್ಯ ಪ್ರಜೆ ಚಪ್ಪಲಿ ತಗೋತಾನೆ ಅಂತಂದ್ರೆ ಅವನ ನಡವಳಿಕೆ ಆ ರೀತಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಇಂಥ ಎಡಬಿಡಂಗಿಗಳನ್ನ ಇಂಥ ವಿತಂಡವಾದ ಮಾಡುವಂತಾರೆ ಸೇರ್ಕೊಂಡಿದ್ದಾರೆ ಸರ್ಕಾರದಲ್ಲಿ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇವತ್ತು ಗೃಹ ವ್ಯವಸ್ಥೆಯಲ್ಲಿ ಏನ್ ಸಮಸ್ಯೆ ಆಗಿದೆ, ಏನೇನು ಇದಾಗಿದೆ ಅಂತಂದ್ರೆ RSS ಲೆಕ್ಕ ಕೊಡಿ ಅಂತಾರ್ರಿ. RSS ಕತೆ ಕಟ್ಕೊಂಡು ನಿಮ್ಗೆ ಏನ್ರಿ ಆಗ್ಬೇಕು, ಅವ್ರು ಕೆಲಸ ಮಾಡ್ತಾರೆ. ಎತ್ತಿಡಿರಿ ನೀವು, ಎತ್ತಿಡಿತೀವಲ್ಲ. ಅಲ್ಲಲ್ಲ ವಿದ್ಯಾ ಮೇಡಮ್ ನೋಡಿ, ನಿಮ್ಗೆ ಒಬ್ಬ ಗೃಹ ಇಲಾಖೆ ಕಚೇರಿಯಲ್ಲಿ ಲೋಕಾಯುಕ್ತ ಬಲೆಗೊಬ್ಬ ವ್ಯಕ್ತಿ ಬೀಳ್ತಾನೆ ಅಂತಂದ್ರೆ ಇಸ್ ದೇರ್ ಎನಿಥಿಂಗ್ ಮಚ್ ಮೋರ್ ಡೇಂಜರಸ್ ದನ್ ದಟ್? ಇಲ್ಲಿನ ಪೊಲೀಸರು ರಾಜಸ್ಥಾನದಲ್ಲಿ ACB ಬಲೆಗೆ ಬೀಳ್ತಾರೆ ಅಂದ್ರೆ ಇದಕ್ಕಿಂತ ಇನ್ನೇನ್ ವೈಫಲ್ಯ? ಪ್ರಶ್ನೆ ಮಾಡದೆ ನಾವು ಕೇಳ್ತಾನೆ ಇದೀವಿ ಪ್ರಿಯಾಂಕ್ ಖರ್ಗೆ ಅವರ ಸತತವಾಗಿ. ಅವ್ರು RSS ಲೆಕ್ಕ ಕೊಡಿ ಅಂತಾರೆ ರೀ. RSS ವಿಚಾರ ಯಾಕ್ರಿ? ನಿಮ್ಮ ತಟ್ಟೆಲಿ ಯಗಣ ಬಿದ್ನಾಡ್ತಾ ಇದೆ, ಅದನ್ನ ನೋಡ್ತಾ ಇಲ್ಲ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು. ಆಮೇಲೆ ಸುಮ್ನೆ ಯಾವ್ದೋ ಈ ಪ್ರದೀಪ್ ಈಶ್ವರ್ ಅಂತವ್ರನ್ನ, ಈ ಯಾರೋ ಅಲ್ಲಾರೋ ಕದ್ಲೂರ್ ಉದಯ್ ಅಂತವ್ರನ್ನ ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಮಾತನಾಡ್ಸುವಂತದ್ದು. ಫ್ರೆಶ್ ಫೇಲ್ಯೂರ್ಸ್ ಬಗ್ಗೆ ನಾನು ನಿಮ್ ಗಮನಕ್ಕೆ ತರಲ್ಲ ಅಂತ ತಗೊಳ್ಳಿ. ನಿನ್ನೆಯಿಂದ ಆರಂಭ. ಹೌದು. ನಿಮ್ಮ ಏಜೆಂಟ್ಗಳು ಎಷ್ಟು? ಕಾಂಗ್ರೆಸ್ನವರು ನಿಮ್ಮ 500-600 ಪಟ್ಟು ಹೆಚ್ಚಿನ ಏಜೆಂಟ್ ಗಳನ್ನ ಹಾಕೊಂಡು ಕೆಲಸ ಮಾಡಿಸ್ಕೊಳ್ತಿದಾರೆ. ನಿಮ್ಮವ್ರು ಎಲ್ರಿ? ನಮ್ಮವ್ರು ಇದಾರೆ. ನಮ್ಮವರು BLAಗಳೇನಿದ್ದಾರೆ ಬೂತ್ ಲೆವೆಲ್ ಏಜೆಂಟ್ಗಳು ಆಯಾ ಕ್ಷೇತ್ರಗಳಲ್ಲಿ ಆ ವಾರ್ಡ್ಗಳಲ್ಲಿ ಅವ್ರ ಕೆಲಸ ಅಲ್ಲಲ್ಲ. ನಾನು ನಮ್ಮ ಪಾರ್ಟಿಯಲ್ಲಿ ಏನ್ ಡಿಸಿಷನ್ ತಗೊಳ್ತಾರೆ ಅದನ್ನೆಲ್ಲ ಹೇಳೋ ಅಂತ ಅವಶ್ಯಕತೆ ಇರಲ್ಲ. ನಮ್ಮ ಯೋಜನೆ ಇದ್ದೇ ಇರುತ್ತೆ. ನಾವು ನಿರಂತರ ಮಾತ್ರ ಅಲ್ಲ ಉತ್ಕರ್ಷ್, ಖಂಡಿತವಾಗ್ಲು ನಾವು ಅದನ್ನೇ ಹೇಳ್ತಿದೀವಿ. ಇದೇನೋ ಮೋದಿ ಹೊಸದಾಗಿ ಮಾಡ್ತೀವಂತ ವಿಚಾರ ಅಲ್ಲ. ದಯವಿಟ್ಟು ನೀವು ಒಳ್ಳೆ ಪಾಯಿಂಟ್ ಹೇಳಿದ್ರಿ, ಐ ಅಕ್ಸೆಪ್ಟ್ ಇಟ್. ಇದು ಒಳ್ಳೆ ಪಾಯಿಂಟ್ ಇದು. ನೀವು ಖಂಡಿತವಾಗ್ಲು ಇದನ್ನ ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕು. ಕಾಂಗ್ರೆಸ್ ಅವ್ರು ಹೇಳ್ತಿರೋದು ಇದು ಮೋದಿ ಏನೋ ಮಾಡ್ತಾ ಇದಾರೆ, ವೋಟ್ ಡಿಲೀಟ್ ಮಾಡ್ಬಿಡ್ತಾರೆ. ಖಂಡಿತವಾಗ್ಲು ಇಲ್ಲ. ಇಟ್ ಈಸ್ ಅ ನಾರ್ಮಲ್ ಕಾನ್ಸ್ಟಿಟ್ಯೂಷನಲ್ ಪ್ರೊಸೆಸ್. ಈ ಹಿಂದೆ ಕೂಡ ಆಗಿದೆ. ಗ್ಯಾರಂಟಿ ಅಲ್ಲ ನೋಡಿ, ಇವ್ರು ಕಾಂಗ್ರೆಸ್ ಅವರು ದ್ವಂದ್ವ ನಿಲುವು ನೋಡಿ. ಗ್ಯಾರಂಟಿ ಮಾತ್ರ ಪರಿಷ್ಕರಣೆ ಬೇಕಂತೆ, SIR ಮಾತ್ರ ಬೇಡವಂತೆ. ಜಿಬಿಯಲ್ಲಿ ನಿನ್ನೆ ನಮ್ಮ ಈ ಬೆಂಗಳೂರು ಭಾಗದ ನಾಯಕರ ನೇತೃತ್ವದಲ್ಲಿ GBA ಎಲೆಕ್ಷನ್ ನಡೆದಿದೆ. ಇದು ಮೀಟಿಂಗು ಯಾರ್ಯಾರು ಏನೇನ್ ಮಾಡ್ಬೇಕು ಅನ್ನೋಂತ ಉಸ್ತುವಾರಿ ಕೂಡ ತಗೊಂಡಿದ್ದಾರೆ ಅಂತ ಭಾವಿಸ್ತೇನೆ. ಮಾಡ್ತಾರೆ, ಅದನ್ನ ನಾವ್ ಮಾಡ್ತೀವ್ರಿ. ನಮ್ ಪಾರ್ಟಿ ಏನ್ ಮಾಡ್ಬೇಕು ನಮಗ್ ಗೊತ್ತಿದೆ. 20 ವರ್ಷ ಅಲ್ಲ ಉತ್ಕರ್ಷ್, 1.5 ವರ್ಷ, ಅರ್ಧ ತಿಂಗಳು ತೆಗ್ದಿಡಿ. 3 ವರ್ಷದಲ್ಲ ಏನು ಮಾಡಕ್ಕಾಗ್ಲಿಲ್ಲ, ಇನ್ನು 1 ವರ್ಷದಲ್ಲಿ ಏನ್ ಮಾಡ್ತೀರಿ ಅಂತ ಪ್ರಶ್ನೆ ಬರುತ್ತೆ. ಯಾವ ರೀತಿ ಇದು ಮಾಡ್ಬೇಕು, ನಮ್ಮ ಹೈಕಮಾಂಡ್ ಇದೆ, ನಮ್ಮ ನಾಯಕರು. ವಿರೋಧ ಪಕ್ಷದ ಕೆಲಸ ಶಾಡೋ CM ತರ ಕೆಲಸ ಮಾಡ್ಬೇಕು ನೀವು. ನೋಡಿ, ನಾನು ಒಂದು ಬಹಳ ಸ್ಪಷ್ಟಪಡಿಸ್ತೀನಿ. ಕಳೆದ 3 ವರ್ಷದಿಂದ ಸರ್ಕಾರದ ವೈಫಲ್ಯಗಳನ್ನ ಜನರ ಮುಂದೆ ಇಡುವಂತ ಕೆಲಸವನ್ನು ಮಾಡಿದೀವಿ. ಇವತ್ತು ಮೊದಲು ಕಾಂಗ್ರೆಸ್ನವರು ಮುಖ್ಯಮಂತ್ರಿಯಾಗಿ 1 ತಿಂಗಳಾಗ್ತಾ ಬರ್ತಾ ಇದೆ, ಯಾವ ನೇಮಕ ಕೂಡ ಮಾಡಿಲ್ಲ ಇನ್ನು ಅಧಿಕಾರಿಗಳು. ನಿನ್ನೆ ಕೃಷ್ಣ ಬೈರೇಗೌಡರು ನೋಡಿ, ಇವ್ರು ಡೋಂಗಿತನಗಳು ಹೇಗಿದೆ ಕಾಂಗ್ರೆಸ್ ಉದಾಹರಣೆ ಕೊಟ್ಬಿಡ್ತೀನಿ. ಏನ್ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡ್ರಲ್ವಾ, ಯಾಕೆ ನೀವು ಸ್ಟೆರಿಲೈಸೇಷನ್ ಮಾಡ್ತಾ ಇಲ್ಲ ಶ್ವಾನಗಳಿಗೆ, ಎಷ್ಟು ಗಿಡಗಳನ್ನ ಇಟ್ಟಿದ್ದೀರಿ ಅಂತ. ಕಳೆದ 3 ವರ್ಷದಿಂದ ಸ್ವಾಮಿ ನಿಮ್ ಮುಖ್ಯಮಂತ್ರಿಗಳು ಇಂಚೆ ಹೋಗಿ ಫಸ್ಟ್ ಅವ್ರನ್ನ ಪ್ರಶ್ನೆ ಮಾಡಿ. ಅಧಿಕಾರಿಗಳು ಈ ತರ ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ನ ವ್ಯವಸ್ಥೆ ಹೇಗಾಗಿದೆ ಅಂತಂದ್ರೆ ಬಂಡಲ್ ಬಿಡುವಂತವ್ರು ವಿಡಿಯೋ ಸಾಯ್ತಾ ಇದಾರೆ, ರೇಬಿಸ್ ಬರ್ತಾರೆ, ನೋಡಿ ನಾನು ಅದು ಮೀಟಿಂಗ್ ಮಾಡ್ಬೇಕು. ಪ್ರಶ್ನೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರಲ್ಲ. 1 ನಿಮಿಷ ಇರಿ ಮೇಡಮ್, ನಾನು ಮುಗಿಸ್ಬಿಡ್ತೀನಿ. ಶ್ರೀಮಾನ್ ಕೃಷ್ಣ ಬೈರೇಗೌಡರು ನಿನ್ನೆ ಏನು ಅಧಿಕಾರಿಗಳಿಗೆ ತರಾಟೆಯನ್ನ ತಗೊಂಡ್ರಲ್ವಾ, ಎಸ್ ಆ ಕಳಕಳಿ ಸರಿ ಇದೆ. ಶ್ವಾನಗಳ ಬಗ್ಗೆ ಮಾತನಾಡಿದಂಥದ್ದು, ಎಷ್ಟು ನೀವು ಗಿಡಗಳನ್ನ ನೆಟ್ಟಿದ್ದೀರಿ, ಐ ಅಕ್ಸೆಪ್ಟೆಡ್, ಇಟ್ ಇಸ್ ಅ ಗುಡ್ ಥಿಂಗ್. ಒಬ್ಬ ಮಿನಿಸ್ಟರ್ ಮಾಡಬೇಕು. 5 ವರ್ಷದಿಂದ ಎಷ್ಟು ಮಾಡಿದಿರಿ, 3 ವರ್ಷದಿಂದ ಏನ್ ಮಾಡ್ತಿದ್ರಿ? ಇನ್ಚಾರ್ಜ್ ಮಿನಿಸ್ಟ್ರು ಇದೇ DK ಶಿವಕುಮಾರ್ ಇದ್ರು. ಕೃಷ್ಣ ಬೈರೇಗೌಡ್ರೆ, ಈ ಬಂಡಲ್ ಬಿಡೋದು, ವಿಡಿಯೋ ಮಾಡಿಸ್ಕೊಂಡು ನೀವು ಸುಮ್ಮನೆ ನೀವು ಪ್ರಸಾರ ತಗೊಳೋದು ಇದೆಲ್ಲ ಬಿಟ್ಬಿಡಿ. ಇವತ್ತು ನಾನು ಹೇಳ್ತೀನಿ, ಕಂದಾಯ ಇಲಾಖೆಯಲ್ಲಿ ಒಂದು EC ಕಾಪಿ ತಗೋಬೇಕಂದ್ರೆ ಮೇಡಮ್ ಸುಮ್ಮನೆ ಇವ್ರು ಬೊಬ್ಬೆ ಹೊಡಿತಾರೆ, ಡಿಜಿಟಲ್ ಆಗಿದೆ ಮತ್ತೊಂದಾಗಿದೆ ಅಂತ. ವಾರಗಟ್ಲೆ ಕಾಯ್ಬೇಕು ಆ ವ್ಯಕ್ತಿಗಳು. ಈ ಸಮಸ್ಯೆಗಳಿದೆ, ವಾಸ್ತವದಲ್ಲಿ ಇಷ್ಟು ಸಮಸ್ಯೆ ಇದೆ. ಇಲ್ಲಿ ಬಂದ್ಬಿಟ್ಟು ಕೃಷ್ಣ ಬೈರೇಗೌಡರು ಏನ್ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡಿದ್ದೆ. ಬಂಡಲ್ಲು
ಬರೀ ಈ ರೀತಿಯ ರೀಲ್ಸ್ ಮಾಡ್ಕೊಂಡು ಈ ಪ್ರಚಾರದ ಗೀಳು ದಯವಿಟ್ಟು ಬಿಟ್ಬಿಡಿ ಕೃಷ್ಣ ಬೈರೇಗೌಡ್ರೆ. ವಾಸ್ತವದಲ್ಲಿ ಸಮಸ್ಯೆ ಏನಿದೆ, ಈಗ ನೀವು ಅಧಿಕಾರಿಗಳನ್ನ ನೋಡಿ, ಅಧಿಕಾರಿಗಳನ್ನ ತರಾಟೆಗೆ ತಗೊಂಡ್ರಿ, ಆಯ್ತು ಸರಿ, ಅಧಿಕಾರಿಗಳು ತಪ್ಪಿದೆ ಪ್ರಶ್ನೆ ಮಾಡಿ, ನಾವು ಒಪ್ಕೊಳ್ತೀವಿ, ನಾವು ಮೆಚ್ಕೊಳ್ತೀವಿ ನಿಮ್ಮನ್ನ. ಕೃಷ್ಣ ಬೈರೇಗೌಡರು ಮೊದಲು DK ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡ್ಲಿ, 3 ವರ್ಷದಿಂದ ಇವ್ರು ಏನು ಮಾಡಿದ್ದಾರೆ, ಇವ್ನ ಡೆವಲಪ್ ಏನ್ ಮಾಡಿದ್ದಾರೆ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಅಂತ, ಅದನ್ನು ಮಾಡ್ಲಿ ಕೃಷ್ಣ ಬೈರೇಗೌಡ್ರೆ. ಸ್ವಲ್ಪ ಈ ಪ್ರಚಾರದ ಹುಚ್ಚು ಜಾಸ್ತಿ ಬಂದ್ಬಿಟ್ಟಿದೆ ಕೃಷ್ಣ ಬೈರೇಗೌಡರಿಗೆ ನಡುವೆ. ಎಲ್ಲಾದ್ರೂ ನಿಮ್ಗೊಂದು ಆತ್ಮಾವಲೋಕನ ಮಾಡ್ಕೋಬೇಕು ಅನ್ನೋ ಬುದ್ಧಿನೇ ಬರ್ತದೆ. ಖಂಡಿತವಾಗ್ಲೂ ನಾವು ನೋಡಿ, ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದು ಸರ್ಕಾರ ಮಾಡ್ಬೇಕು. ಇವತ್ತು ಇವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಜನಗಳ ಮಾಡ್ಕೊಂತಾರೆ. ಕೇಳಿಸ್ಕೊಳ್ಳಿ, ವಾಕ್ ಅವೇ ದಾರಿ ಮಾಡ್ಕೊಟ್ಟಿದ್ದೀರಿ ನೋಡಿ. ಹೆಂಗಾಗ್ಬಿಟ್ಟಿದೆ ಕಾಂಗ್ರೆಸ್ ದಾಷ್ಟ್ಯ ಬಂದ್ಬಿಟ್ಟಿದೆ. ಇವರೆಲ್ಲ ಯಾರು ನಮ್ಮನ್ನ ಕೇಳಕ್ ಅವ್ರ ಮನೇಲೆ ನಮ್ದೊಂದು ನೋಡಿ ಮೇಡಮ್, ನಡೆದಿದ್ದೇ ದಾರಿ. ನಮ್ದೊಂದು ಹೈಕಮಾಂಡ್, ನಮ್ದೊಂದು ಹೈಕಮಾಂಡ್ ಪಾರ್ಟಿ ಯಾವ್ಯಾವ ನಿರ್ಣಯಗಳನ್ನ ತಗೋಬೇಕು ಹೈಕಮಾಂಡ್ ತಗೊಳ್ತದೆ. ಐ ವಿಲ್ ಮೇಕ್ ಇಟ್ ವೆರಿ ಕ್ಲಿಯರ್. ಆಮೇಲೆ ಯಾವ್ಯಾವ ಹೋರಾಟಗಳನ್ನ ಮಾಡ್ಬೇಕು ಅನ್ನೋದು ಕೂಡ ನಾಯಕರು ಮಾಡ್ತಾರೆ. ಹೈಕಮಾಂಡ್ ಪಾರ್ಟಿ ಬರ್ತೀನಿ ಇದಕ್ಕೊಂದು ಈ ಪ್ರಶ್ನೆ ಖಂಡಿತವಾಗ್ಲೂ ಉತ್ತರ ಕೊಡಿಸ್ಬೇಕು ಅಥವಾ ಉತ್ತರ ಕೇಳಬೇಕು. ನಾನು ನಿಮ್ಮ ಹತ್ರ ಗೆಸ್ಟ್ ಗಳು ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. JDS ವಕ್ತಾರಾಗಿ ರಿಷಿಕ್ ಇದ್ದಾರೆ. ರಿಷಿಕ್ ಅವರ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು ಬಸವರಾಜ್ ಇಟ್ನಾಳ್ ಅವರು ಕೂಡ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವರಾಜ್ ಸರ್, ನಾನೊಂದು ಪ್ರಶ್ನೆ ಆರಂಭದಲ್ಲಿ ಕೇಳಿದೆ, ವೆಲ್ಕಮ್ ಮಾಡ್ಕೊಂಡಿದ್ದು ಹಂಗೆ. ನಾನು ರಾಜ್ಯ ಕಾಂಗ್ರೆಸ್ ಬಂದ್ಮೇಲೆ ಬಹಳ ಸುಭೀಕ್ಷವಾಗಿದ್ಯಾ, ಬರಗಾಲ ಹೋಗ್ಬಿಡ್ತಾ, ಜನ ಎಲ್ಲ ನೆಮ್ಮದಿಯಿಂದ ಸುಖ ಜೀವನವನ್ನ ನಡೆಸ್ತಾ ಇದ್ದಾರಾ? ಯಾಕೆ ಪ್ರಶ್ನೆ ಅಂದ್ರೆ, ಸಮಸ್ಯೆ ಇದೆ ಅಂತ ಕೇಳಕ್ ವಿರೋಧ ಪಕ್ಷ ಧ್ವನಿನೇ ಇಲ್ವಲ್ಲ 3 ವರ್ಷದಿಂದ. ಅಷ್ಟೊಂದು ಚೆನ್ನಾಗಿದೀವ ನಾವು ನಮ್ಮ ರಾಜ್ಯದಲ್ಲಿ ಅಂತ ಪ್ರಶ್ನೆ. ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಇಲ್ಲ, ವಿರೋಧ ಪಕ್ಷ ಕರ್ನಾಟಕದಲ್ಲಿ ಬಹುಶಃ ಇನ್ನೊಂಥರ ಹೇಳ್ಬೋದೇನೋ, ಕೇಂದ್ರ ಸರ್ಕಾರದಲ್ಲಿ ಎಷ್ಟು ವೀಕ್ ಆಗಿದೆ ವಿರೋಧ ಪಕ್ಷ, ಬಹುಶಃ ಅಷ್ಟೇ ವೀಕ್ ಆಗಿದೆ ಕರ್ನಾಟಕದಲ್ಲಿ ವಿರೋಧ ಪಕ್ಷ. ವ್ಯಾಲಿಡ್ ಪಾಯಿಂಟ್. ಯಾಕಂದ್ರೆ ವಿರೋಧ ಪಕ್ಷಕ್ಕೆ ಒಂದು ಕಾಲದಲ್ಲಿ, ಈಗಿನ ವಿರೋಧ ಪಕ್ಷ ಏನಿದೆ ಕರ್ನಾಟಕದಲ್ಲಿ ಬಿಜೆಪಿಗೆ, ಒಂದು ಕಾಲದಲ್ಲಿ ಒಂದು ಹುಮ್ಮಸ್ಸಿತ್ತು, ಹೊಸತನದ ಹುಮ್ಮಸ್ ಅಂತಾರೆ ಅದಕ್ಕೆ. ಆಮೇಲೆ ಆಗಿನ ಕಾಲದಲ್ಲಿ ಕಾಂಗ್ರೆಸ್ಸಿನ ಅನೇಕ ಭ್ರಷ್ಟಾಚಾರಗಳು ಮತ್ತು ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಮತ್ತು ಆಂಟಿ ಇನ್ಕಂಬನ್ಸಿ, ಆಡಳಿತ ವಿರೋಧಿ ಒಂದು ನೆಲೆಗಟ್ಟಿತ್ತು. ಮತ್ತು ಅದೇ ಥರ ಅನೇಕ ತಪ್ಪುಗಳನ್ನು ಕೂಡ ಕಾಂಗ್ರೆಸ್ ಮಾಡಿತ್ತು. ಬಿಜೆಪಿ ಒಂದು ಹೊಸ ಮುಖ, ಹೊಸ ಅಲೆ, ಹೊಸ ಭರವಸೆಯನ್ನು ಮೂಡಿಸುವಂತ ಕಾಲ ಇತ್ತು. ಈಗ ಹಾಗಿಲ್ವೇ? ಈಗ ಅನೇಕ ವರ್ಷಗಳಲ್ಲಿ ಬಿಜೆಪಿಯಲ್ಲಿ, ಕರ್ನಾಟಕ ಬಿಜೆಪಿ ಬಗ್ಗೆ ಮಾತಾಡೋದಾದ್ರೆ ಜೈಲಿಗೆ ಹೋಗಾಗಿದೆ ಬಿಜೆಪಿ ನಾಯಕರುಗಳು. ಬಿಜೆಪಿ ನಾಯಕರು ಸೆಕ್ಸ್ ಸ್ಕ್ಯಾಂಡಲ್ ಸಿಕ್ಕಾಕೊಂಡು ಆಗಿಬಿಟ್ಟಿದೆ. ಬಿಜೆಪಿ ನಾಯಕರ ಹೆಸರು ಹೇಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಗುತ್ತಿಗೆದಾರರು. ಅದ್ರ ಜೊತೆಗೆ ಬಿಜೆಪಿ ನಾಯಕರುಗಳಲ್ಲೇ ಗೊಂದಲ ಇದೆ, ವೈರಲ್ ಆಗುತ್ತೆ, ಅವರಲ್ಲೇ ಗೊಂದಲ ಇದೆ, ಯಾರು ನಾಯಕರು ಅಂತೇಳಿ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ. ಅದ್ರ ಜೊತೆಗೆ ಕೇಂದ್ರ ಹೈಕಮಾಂಡ್ ಜೊತೆಲಿ ಅಷ್ಟು ಚೆನ್ನಾದ ಸಂಪರ್ಕ ಇಲ್ಲ ಯಾರಿಗೂ ಇಲ್ಲಿ. ಮತ್ತು ಜನರು ಬಹಳ ಮುಖ್ಯವಾಗಿ ಜನರ ಜೊತೆ ಹೋಗಿ ನಿಲ್ಲುವಷ್ಟು ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ. ಅದು ಬಹಳ ಮುಖ್ಯ ರಾಜಕೀಯದಲ್ಲಿ. ಜನ ನಿಮ್ಮನ್ನು ನಂಬಬೇಕಲ್ಲ, ನಾನು ಭ್ರಷ್ಟಾಚಾರವನ್ನು ತೊಡೆದು ಹಾಕ್ತೇನೆ ಅಂತ ಯಡಿಯೂರಪ್ಪ ಹೇಳಿದ್ರೆ ನಂಬಬೇಕಲ್ಲ ಜನ. ಅಥವಾ ನಾವೊಂದು ಸುಭದ್ರ ಸರ್ಕಾರ ಕೊಡ್ತೇವೆ ಅಂತ ವಿಜೇಂದ್ರ ಹೇಳಿದ್ರೆ ನಂಬಬೇಕಲ್ಲ ಜನ. ಯಾಕಂದ್ರೆ ಆ ಸುಭದ್ರತೆ ಕಾಣ್ತಾ ಇಲ್ವಲ್ಲ, ಆ ಸ್ಟ್ರೆಂತ್ ಆಫ್ ಇಂಟಿಗ್ರಿಟಿ ಆಫ್ ಕ್ಯಾರೆಕ್ಟರ್ ಬೋತ್ ಅಂಡ್ ಆರ್ಗನೈಸೇಷನ್. ಈಗ ವಿಜೇಂದ್ರನ ತೆಗೆದು ಹಾಕಿ ಅಂತ ಸದಾನಂದ ಗೌಡ ಹೇಳ್ತಾರಂದ್ರೆ ಏನಂಗಂದ್ರೆ ಅದನ್ನ ಚರ್ಚೆ ಮಾಡಬೇಕು ಹೈಕಮಾಂಡ್ ಜೊತೆಗಡೆ. ಇದು ಹೊರಗಡೆ ಬಂದು ಬಿಟ್ರೆ ಕಾರ್ಯಕರ್ತರಲ್ಲಿ ಏನಾಗುತ್ತೆ, ಹೇಗೆ ಅದೊಂದು ಡಿಮಾರಲೈಸಿಂಗ್ ಫೋರ್ಸ್ ಆಗುತ್ತೆ, ಅದನ್ನು ವಿಚಾರ ಮಾಡೋದೇ ಇಲ್ಲ ಇವರು. ಮತ್ತೆ ಬಿಜೆಪಿಯಲ್ಲಂತೂ ಈಗ ದೇರ್ ಇಸ್ ಅಬ್ಸಲ್ಯೂಟ್ ವ್ಯಾಕ್ಯೂಮ್. ಒಂದು ನಾಯಕತ್ವದ ನಿರ್ವಾತ ಇದೆ ಅಲ್ಲಿ, ನಾಯಕತ್ವದ ನಿರ್ವಾತ ಅಂಡ್ ಆಲ್ಸೋ ಕ್ಲಿಯರ್ ರೋಡ್ ಮ್ಯಾಪ್ ಇಲ್ಲ ಅವರ ಹತ್ರ. ಕಾಂಗ್ರೆಸ್ಗೆ ವಾಕ್ ಅವೇ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈಗ ನೀವು ಬಿಡದಿ ವಿಚಾರ ನೋಡ್ಕೊಳ್ಳಿ. ಇದೊಂದು ಏನಾಗುತ್ತೆ ಅಂದ್ರೆ, ಬಿಡದಿ ವಿಚಾರದಲ್ಲಿ ನೀವು ಅಲ್ಲಿ ರೈತರ ಪರವಾಗಿ ನಿಲ್ಲೋದಕ್ಕೆ, ರೈತರ ಭೂಮಿಯನ್ನು ತಗೋಬೇಡಿ ಕರ್ನಾಟಕ ಸರ್ಕಾರ, ಉದ್ಯಮಿಗಳಿಗೆ ಕೊಡ್ತಾರೆ ಕೇಳಿ ಅಂತ ಹೇಳ್ಬೇಕಾದ್ರೆ ಇವ್ರ ನೆಟ್ಟಿಗಿರ್ಬೇಕಲ್ಲ. ಗುಜರಾತಲ್ಲಿ 1000 ಎಕರೆಗಳನ್ನ 100-200 ರೂಪಾಯಿಗೆ ಅದಾನಿ ಕೊಟ್ಟುಬಿಟ್ಟಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಯಾರಿಗೂ ಕೂಡ ಆ ರೀತಿ ನೆಲಗಟ್ಟು ಉಳಿದಿಲ್ಲ. ಇದು ಬಿಜೆಪಿ ನಾಯಕತ್ವ ಇದೆ ಇಲ್ವೋ, ಕಾಂಗ್ರೆಸ್ ನಾಯಕತ್ವ ಇದೆಯಲ್ಲ, ಅದು ಸಮಸ್ಯೆ ಅಲ್ಲ. ಸಮಸ್ಯೆ ಇರೋದು ಜನರಿಗೆ ಈಗ ಯಾವ ಭರವಸೆ ಕಾಣ್ತಾ ಇಲ್ಲ ಅಂತ. ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಸಿ ಫ್ರಮ್ ದ ಪೀಪಲ್ಸ್ ಪಾಯಿಂಟ್ ಆಫ್ ವ್ಯೂ. ಜನ ನಾಳೆ ಚುನಾವಣೆ ಬಂದಾಗ ಅಥವಾ ಮತ್ತೊಂದೇನಾದ್ರೂ ತಮ್ಮ ಕಷ್ಟವನ್ನು ಪರಿಹಾರ ಕಂಡುಕೋಬೇಕಾದಾಗ ನಾವು ಯಾರನ್ನು ನಂಬಬೇಕು? ಇದ್ದಿದ್ರಲ್ಲ ಕಡಿಮೆ ಕಳ್ಳನ್ ನಂಬೋಣ ಅಂತ ಹೋಗ್ತಾರೆ ಜನ. ಈಗ ಪೊಲೀಸ್ ಇಲ್ವೇ ಇಲ್ಲ, ಆಗಿಲ್ಲ, ಎಲ್ಲರೂ ಕಳ್ಳ ಇದ್ದಾರೆ. ಇದ್ದಿದ್ರಲ್ಲಿ ಕಡಿಮೆ ಕಳ್ಳ ಯಾರು? ಬರ್ತೀನಿ ಸರ್. ರಿಷಿಕ್ ಅವರೇ, ಅದೊಂದು ಮಾತಿದ್ದೀರಾ, ಮನೆ ಒಂದು 3 ಬಾಗ್ಲು, ಮನೆ ಒಂದು 3 ಬಾಗ್ಲು ಅಂತ. ಬಟ್ ಬಿಜೆಪಿಲಿ ಮನೆ ಒಂದು 100 ಬಾಗ್ಲಾಗಿದೆ. ಈಗ ಇವ್ರು ಹಿಂಗ್ ಕಚ್ಚಾಡ್ತಾ ಇದ್ರೆ, ಲೀಡರ್ಶಿಪ್ ಒಂದು ಕೊರತೆ ಅವರಲ್ಲಿ ಕಾಣ್ತಾ ಇದ್ರೆ, ನಿಮಗೆ ಏನ್ ಲಾಭ? ಮೇ ಬಿ ದಿಸ್ ಇಸ್ ದ ರೈಟ್ ಟೈಮ್ ಅಂತ ನೀವು ಈ ಮೈತ್ರಿ ಬಗ್ಗೆ ಒಂದು ಯೋಚನೆ ಮಾಡಕ್ಕೆ, ಡಿಸಿಷನ್ ತಗೊಳಕ್ಕೆ ಅಂತ JDSಗೆ? ಮೇಡಮ್ ನೋಡಿ, ನಮ್ಮ NDA ಮೈತ್ರಿಕೂಟದಲ್ಲಿ ಅಂತ BJP ಅವರ ಬಗ್ಗೆ ತಾವು ಮನೆ ಒಂದು 100 ಬಾಗಿಲು ಅಂತ ಏನು ಹೇಳ್ತಾ ಇದ್ದೀರಾ, ಆ ರೀತಿ ಯಾವ 100 ಬಾಗಿಲು ಇಲ್ಲ.
ಅದು ಹೊರಗಡೆ ಹಂಗೆ ಕಾಣಿಸ್ಬೋದು, ಬಟ್ ಹೆಚ್ಚಿನ ಅದರ ಮಾಹಿತಿ ನಮ್ಮ ಬಿಜೆಪಿ ಸ್ನೇಹಿತರು ಕೊಡ್ತಾರೆ. ಒಳಗಿಂದ ಹೆಂಗ್ ಕಾಣುತ್ತೆ ಒಂಚೂರು ಹೇಳಿ ನಮ್ಗೆ. ಅಲ್ಲ ಅಲ್ಲ ಇಲ್ಲ, ನಾನು ಹೇಳ್ತೀನಿ, ಈಗ ಬಿಜೆಪಿ ಅವ್ರದ್ದು ಅವ್ರು ಸಮರ್ಥನೆ ಮಾಡ್ಕೊಳ್ತಾರೆ, ಅವರು ಹೇಳ್ತಾರೆ. ಈಗ ಅವರ ಬಾಂಧವ್ಯ ಚೆನ್ನಾಗಿದೆ, ಬಟ್ ಇಲ್ಲಿ ಇವತ್ತು ನಾವು ಮಾತಾಡ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರದವರು ಮುಂಚೆ ಏನು ಅನ್ಕಂಡೀಷನಲ್ ಗ್ಯಾರಂಟೀಸ್ ಅಂತ ಹೇಳಿದ್ರು, ಅದಾದ್ಮೇಲೆ ಪಾರ್ಷಿಯಲ್ ಕಂಡೀಷನ್ಸ್ ಅಂತ ಬಂತು. ಈಗ ಎಲ್ಲ ಪರಿಷ್ಕರಣೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ 3 ವರ್ಷದಲ್ಲಿ ತಾವೇನಾದ್ರು ಗಮನಿಸೋದಾದ್ರೆ ಸರಿ ಸುಮಾರು 1.5 ಲಕ್ಷ ಕೋಟಿ ನಿಮಗೆ ಕೆರೆಯಲ್ಲಿ ಕಷ್ಟಪಟ್ಟು ತುಂಬಿಸಿಟ್ಟಿರುವಂತಹ ನೀರು ಚೆಲ್ಲಿ ಹೋದ್ಮೇಲೆ ನಾವು ಎಲ್ಲೋಯ್ತು ನೀರು ಅಂತ ಹುಡುಕ್ತೀವಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಈಗ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಈಗ ಇದೇ ಸನ್ಮಾನ್ಯ ಸಿದ್ದರಾಮಯ್ಯನವರು FD ಅವರ ಅಂಡರ್ಲೇ ಇಟ್ಕೊಂಡಿದ್ರು. ಈಗ ಈ 3 ವರ್ಷ ಪರಿಷ್ಕರಣೆ ಮಾಡಲಿರುವಂತದ್ದು ಸನ್ಮಾನ್ಯ DK ಶಿವಕುಮಾರ್ ಅವ್ರು ಬಂದ ಮೇಲೆ ಏನಾದ್ರು ಸಡನ್ ಆಗಿ ನಿದ್ದೆಯಿಂದ ಎದ್ಬಿಟ್ರ, ಅಥವಾ ಈ ಹಿಂದೆ ಏನಾದ್ರು ನಾವು ತೆರಿಗೆ ಕಟ್ಟಿರುವಂತಹ ಹಣದಲ್ಲಿ ನಾಟಿ ಕೋಳಿ ಮಾಡ್ಕೊಂಡು ಮುದ್ದೆ ತಿನ್ಕೊಂಡು ನಿದ್ದೆ ಮಾಡ್ತಾ ಇದ್ರ ಸಿದ್ದರಾಮಯ್ಯನವ್ರ ಸರ್ಕಾರ 3 ವರ್ಷದಿಂದ? ಫಸ್ಟ್ ಫೈನಾನ್ಷಿಯಲ್ ಇಯರ್ ಆಗಿದ ತಕ್ಷಣ ಇದೇ ಪರಿಷ್ಕರಣೆ ಮಾಡ್ಬೋದಾಗಿತ್ತಲ್ಲ ತಬ್ಗೆ, ಅವಾಗ ನಿಮ್ಗೆ ಅಭಿವೃದ್ಧಿ ಹಣಗಳು ಸಿಕ್ತಿತ್ತಲ್ವಾ? ಸೊ 3 ವರ್ಷ ಆದ್ಮೇಲೆ ಇದೇ ಪ್ರಶ್ನೆ ಕೇಳಿ. ಇದು ಒಂದು ಮಾಧ್ಯಮಗಳಲ್ಲಿ ಬಿಜೆಪಿ ಜೆಡಿಎಸ್ ವಕ್ತಾರರು ಆಕ್ಟಿವ್ ಆಗಿರುವಷ್ಟು ರಾಜ್ಯದಲ್ಲಿ ನೀವು ವಿರೋಧ ಪಕ್ಷವಾಗಿ ಆಡಳಿತ ನೋಡಿ, ಕಾಂಗ್ರೆಸ್ ಹೆದ್ರದು ನಿಮಗೆ ನೋಡಿದ್ರೆ ನಿಮಗೆ ಹೆಂಗಾಗತ್ತೆ ಗೊತ್ತಾ? ಅವ್ರಿಗೆ ದಾರ್ಷ್ಟ್ಯ ಇವ್ರ ಕಿತ್ತಾಡ್ಕೊಳ್ಳೋಣ, ಬೇಕಾಗಿರೋ ಬಿಲ್ ಪಾಸ್ ಮಾಡ್ಕೊಳ್ಳೋಣ, ಬೇಕಾಗಿರೋ ಯೋಜನೆಗಳನ್ನ ನನ್ ಮೂಗಿನ ನೇರಕ್ ಮಾಡ್ಕೊಳ್ಳೋಣ. ನಿಮಗೆ ಹೆದ್ರದ ಇಲ್ಲ ರೀ, ಅವರು ಕೇರ ಮಾಡಲ್ಲ ನಿಮ್ಮನ್ನ. ಎದ್ರದೋಗ್ಲಿ ನಮಗಲ್ಲ, ಅವರ ಆತ್ಮಸಾಕ್ಷಿಗಾದ್ರೂ ಎದುರ್ಕೋಬೇಕು. ಕಾಂಗ್ರೆಸ್ ಅವ್ರಿಗೆ ಆತ್ಮಸಾಕ್ಷಿ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಅವ್ರು ಯಾವುದೇ ಕೇಳಿದ್ರು ತಮ್ಗೆ ಹೇಳುವಂತದ್ದು ಒಂದೇನೆ, ಗ್ಯಾರಂಟಿ ಈಸ್ ಈಕ್ವಲ್ ಟು ಡೆವಲಪ್ಮೆಂಟ್, ಗ್ಯಾರಂಟಿನೇ ಅಭಿವೃದ್ಧಿ ಅಂತ ಹೇಳ್ತಾರೆ. ಸೊ ಆಯ್ತು, ಆ ಗ್ಯಾರಂಟಿನಾದ್ರು ಸರಿಯಾಗಿ ಅಭಿವೃದ್ಧಿ ಮಾಡಿದಾರ ಅಂತ ಹೇಳಿದ್ರೆ, ಆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಏನ್ ಮಾಡಿ ಇಟ್ಕೊಂಡಿದ್ದಾರೆ ಸಂಬಳಗಳನ್ನ ಕೊಟ್ಕೊಂಡು ನಮ್ಮ ತೆರಿಗೆ ಹಣದಲ್ಲಿ, ಅವ್ರು ಏನ್ ಕತ್ತೆ ಕಾಯ್ತಾ ಇದ್ರ ಕುತ್ಕೊಂಡು. ಸೊ ಎನಿವೇಸ್ ಇವಾಗ ಪರಿಷ್ಕರಣೆ ಮಾಡ್ಬೇಕು ಅಂತ ಬಂದಿದ್ರೆ ಅದೊಂದು ಇಟ್ಕೊಳ್ಳೋಣ. ಆದ್ರೆ ಈಗ ಏನಾಗ್ತಾ ಇದೆ, SIR ನ ಕೂಡ ಅದಕ್ಕೆ ಲಿಂಕ್ ಮಾಡಕ್ ಹೋಗ್ತಾ ಇದಾರೆ. ನಿಮ್ಗೆ ಈಗ ಏನದು ಗೃಹ ಜ್ಯೋತಿ ನಾವು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಅಲ್ಲಿ ತಮಗ್ ಬೇಕಾಗಿರುವಂತದ್ದು ಅವರು ಆ ಒಂದು ಮಾನದಂಡದಲ್ಲಿ ಬರ್ತಾರ ಬರಲ್ವಾ ಅಷ್ಟೇನೆ. ನಿಮ್ಗೆ ಜಾತಿ ಪ್ರಮಾಣ ಯಾಕೆ ಬೇಕು ಕಾಂಗ್ರೆಸ್ ಅವ್ರಿಗೆ? ಕೇಳಿಸ್ಕೊಳ್ಳಿ, ಈಗ ಮೂಡಾಯಿಂದ ಹಿಡ್ಕೊಂಡು ಅದೇನೋ ಸರ್ವೆ ಮಾಡ್ತೀವಿ ಸೆನ್ಸಸ್ ಮಾಡ್ತೀವಿ ಅಂತ 600 ಕೋಟಿ ಖರ್ಚು ಮಾಡಿದ್ರು. ಅದ್ ಎಲ್ಲೋಯ್ತು ರಿಪೋರ್ಟ್ ಅಂತ ಇಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇಳಿಯೋದಕ್ಕಿಂತ ಮುಂಚೆ ಯಾವುದೋ ಒಂದು ಜಾತಿ ಗಣತಿ ಅಂತ ಮಾಡಿದ್ರು. ರಿಷಿಕ್ ಅವರೇ, 3 ವರ್ಷದಿಂದ ಕಾಂಗ್ರೆಸ್ನವರು DK ಶಿವಕುಮಾರ್ ನಿದ್ರೆ ಮಾಡ್ತಾ ಇದ್ರೋ ಗೊತ್ತಿಲ್ಲ, ನೀವಿಬ್ರಂತೂ ತುಂಬಾ ಚೆನ್ನಾಗಿ ಗಾಢವಾದ ನಿದ್ರೆ. ಎಕ್ಸಾಂಪಲ್ ಕೇಳಿಸ್ಕೊಳ್ಳಿ, ಈ ಬಿಡದಿಗಿಂತ ಒಂದು ವೆಪನ್ ಬೇಕಾ ನಿಮಗೆ? ಬಿಡದಿಗಿಂತ ನೀವು ಒಬ್ಬೊಬ್ರೆ ಹೋಗ್ತಿರಲ್ಲ, ಕರ್ಕೊಂಡು ಹೋಗ್ರಿ. ಮದುವೆ ಯಾಕ್ರಿ ಆಗಿದಿರಿ ನೀವು? ನೋಡಿ, ನೀವು ಗಂಡ ಹೆಂಡತಿ ರೀತಿ ಹೇಳೋದು ಅಂತ ಹೇಳಿದ್ರೆ ಗಂಡ ದುಡಿಬೇಕು ಹೆಂಡತಿನೂ ದುಡಿಬೇಕು, ಇಬ್ರು ಒಂದೇ ಕಡೆ ದುಡಿಬೇಕು ಅಂತ ಏನಿಲ್ಲ. ಸಂಸಾರ ನಡೆಸೋದಕ್ಕೆ ಒಬ್ಬರು ಒಂದ್ ಕಡೆ ದುಡಿದ್ರು ಸಾಕು. ಅರ್ಥ ಆಗ್ತಾ ಇದೆಯಾ? ಸೊ ನೀವು ಹೇಳೋದೇ ಮಾತಾಡೋದಾದ್ರೆ ಗಂಡ ಒಂದ್ ಕಡೆ ದುಡಿದ್ರೆ ಹೆಂಡತಿ ಇನ್ನೊಂದ್ ಕಡೆ ದುಡಿದ್ರು ನಾವು ಸಂಸಾರ ನಡೆಸ್ತಾ ಇದೀವಿ ಚೆನ್ನಾಗೇನೆ. ಹೊರಗಡೆ ಅವ್ರಿಗೆ ಹಂಗ ಅನಿಸ್ತಿದೆ, ನೀವು ಜೊತೆಲಿ ಕಾಣಿಸ್ತಾ ಇಲ್ಲ ಅಂತ ಅಷ್ಟೇ. ಬಾಂಧವ್ಯ ಚೆನ್ನಾಗಿದೆ ಸರಿ ಇರ್ಲಿ, ಹಂಗಂತ ಅಂದ್ಬಿಟ್ಟು ನಾವು ಅಲ್ಲ ಕೈ ಹಿಡ್ಕೊಂಡು ವಾಕ್ ಮಾಡಕ್ಕಾಗಲ್ಲ. ಇರ್ಲಿ, ಲೈಟರ್ ನೋಟ್. ಬಟ್ ನೀವು ಹೇಳಿದ್ದು ನಿಜ. ಈಗ ವಿರೋಧ ಪಕ್ಷವಾಗಿ ನಾವು ಸದನದಲ್ಲಿ ಚಾಟಿ ಬೀಸ್ತಾ ಇದೀವಿ, ಮಾಧ್ಯಮದಲ್ಲಿ ಕೂತ್ಕೊಂಡು ಚಾಟಿ ಬೀಸ್ತಾ ಇದೀವಿ, ಆಮೇಲೆ ಈ ಪ್ರತಿಯೊಂದು ಕಡೆ ಯಾವುದೇ ಮುಷ್ಕರಗಳಾಗ್ಲಿ ಯಾವುದೇ ಪ್ರತಿಭಟನೆಗಳೇ ನಾವು ಮಾಡ್ತಾನೆ ಇದೀವಿ. ಆದ್ರೆ ಈ ದಪ್ಪ ಏನದು ಚರ್ಮ ಇರುವಂತಹ ಕಾಂಗ್ರೆಸ್ ಅವರು ನಾವು ನಡೆದಿದ್ದೇ ದಾರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇತ್ತೀಚೆಗೆ ಬರೀ 2 ಕಿಲೋಮೀಟರ್ಗೆ 1200 ಕೋಟಿ ಯಾರಿಗೆ ಕೊಡ್ತಾರೆ ನಿಮಗೆ? ಬೇಕರಿ ಸರ್ಕಲ್ ಇಂದ ಹೆಬ್ಬಾಳಕ್ಕೆ ತಗೊಬಂದು ನೀವು ಅಂಡರ್ ಟನಲ್ ಮಾಡ್ತಾ ಇದೀರಲ್ಲ, ಇಸ್ ಇಟ್ ಫೀಸಿಬಲ್? ಇಟ್ಸ್ ನಾಟ್ ಅಟ್ ಆಲ್ ಫೀಸಿಬಲ್. ನಿಮಗೆ ಅದಾನಿ ಬಗ್ಗೆ ಅಷ್ಟೊಂದೆಲ್ಲ ಬೊಗಳೆ ಬಿಟ್ಕೊಂಡು ಓಡಾಡ್ತಾ ಇದ್ದಾರೆ. ನಿಮ್ಗೆ ಟನಲ್ ರೋಡ್ ಇವಾಗ ನಿಮ್ಗೆ ಫಸ್ಟ್ 6,000 8,000 ಕೋಟಿ ಇದ್ದಿದ್ದು 18,000 ಕೋಟಿಗೆ ಬಂತು. ಇವಾಗ 96% ಇಟ್ ಇಸ್ ಬೀನ್ ಅಪ್ರಿಶಿಯೇಟೆಡ್ ಅಂಡ್ ಇಟ್ ಇಸ್ ಗಿವನ್ ಟು ಅದಾನಿ ಗ್ರೂಪ್. ಸೊ ವಾಟ್ ನೈತಿಕತೆ ನಿಮ್ಗಿದೆ ಕಾಂಗ್ರೆಸ್ ಅವ್ರಿಗೆ ಮಾತಾಡಕ್ಕೆ? ಈಗ 32-33 ಸಾವಿರ ಹೇಳ್ತಾರೆ. ಜನಕ್ಕೆ ಯಾಕೆ ಸರ್ ಗೊತ್ತಾಗ್ತಾ ಇಲ್ಲ? ಮತ್ತೆ ನಾವು ತಲುಪಿಸ್ತಾ ಇದೀವಿ, ನಾವು ತಲುಪಿಸುವಂತ ಕೆಲಸ ಮಾಡ್ತಾನೆ ಇದೀವಿ. ಜನಗಳಿಗೆ ರಾಜಕಾರಣಿಗಳಿಂದ ಈ ತಾಂತ್ರಿಕ ವಿವರಣೆಗಳು ಬೇಕಾಗಿಲ್ಲ. ಜನಗಳಿಗೆ ಇದರಿಂದ ನನಗೆ ಒಳ್ಳೇದಾಗತ್ತಾ ಇಲ್ವಾ, ನನ್ನ ನಾಯಕ ಕ್ಯಾನ್ ಐ ಟ್ರಸ್ಟ್ ಹಿಮ್, ಒಂದು ರಾಜಕೀಯ ಪಕ್ಷವಾಗಿ ಇದು ಒಂದು ಸುಭದ್ರವಾಗಿ ನಿಲ್ಲಬಲ್ಲದ ಅಲ್ವಾ? ಅದಕ್ಕಿಂತ ಮುಖ್ಯವಾಗಿ ಈಗಿರೋ ಸರ್ಕಾರದ ಬಗ್ಗೆ ಅವ್ರಿಗೆ ಸಿಟ್ಟಿರಬೇಕು. ಸಮಸ್ಯೆ ಏನಾಗಿದೆ ಅಂದ್ರೆ, ನಾನು ಅದೇ ಹೇಳಕ್ ಕೊಟ್ಟಿದ್ದೆ, ಅದಾನಿ ಕೊಟ್ಟಿದ್ದಾರೆ ಅಂತ ಹೇಳಿ. ಈಗ ಯಾವುದೇ ರಾಜಕೀಯ ಪಕ್ಷ ಆಗ್ಲಿ, ಕಾಂಗ್ರೆಸ್ ಇದ್ದಾಗ ಟಾಟಾ ಬಿರ್ಲಾ ಬಜಾಜ್ಗಳಿದ್ರು, ಈಗ ಅದಾನಿ ಅಂಬಾನಿಗಳಿದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಬ್ಬ ಉದ್ಯಮಿಯ ಆಶ್ರಯ ಬೇಕೇ ಬೇಕು. ಅಥವಾ ಅದರವೇ ಅನ್ಕೊಳ್ಳಿ, ಎಲ್ಲ ಉದ್ಯಮಿಗೂ ಒಂದು ರಾಜಕೀಯ ಪಕ್ಷ ಬೇಕಾಗುತ್ತೆ. ಅದು ಇಟ್ ಇಸ್ ನಾಟ್ ಓನ್ಲಿ ಇನ್ ಇಂಡಿಯಾ, ಇನ್ US ಆಲ್ಸೋ. ಅಮೆರಿಕದ ರಾಜಕೀಯ ಕಂಟ್ರೋಲ್ ಮಾಡೋದು ಸ್ಟ್ಯಾಂಡರ್ಡ್ ಆಯಿಲ್, ಡುಪಾಂಟ್, JP ಮಾರ್ಗನ್ ಇವರೇ. ಅವ್ರು ಹೇಳಂದ್ರೆ ಹೇಳ್ತಾರೆ, ಕೂರ್ತಾರೆ ಟ್ರಂಪ್ ಬಿಟ್ಕಾಯಿನ್ ಅಲ್ಲಿ ಈಸ್ ಕಂಟ್ರೋಲ್ ಬೈ ಬಿಟ್ಕಾಯಿನ್ ಇಂಡಸ್ಟ್ರಿ. ಬಟ್ ಹಾಗಿರುವಾಗ ಅದು ಪ್ರಶ್ನೆ ಅದಲ್ಲ. ಈಗ ಟನಲ್ ರೋಡ್ ಬೇಕಾ ಬೇಡವಾ ಅದಲ್ಲ ಪ್ರಶ್ನೆ.
ಟ್ರಾಫಿಕ್ ಅಲ್ಲಿ ಜನ ಸಾಯ್ತಿದ್ದಾರೆ, ಅದಕ್ಕೆ ಪರಿಹಾರ ಏನು ಸರ್? ಅದ್ ನಾಳೆ ದಿನ ನೀವು ಬಸ್ ಅನ್ನು ಯೂಸ್ ಮಾಡಿ, ನೀವು ಕಡಿಮೆ ಪೆಟ್ರೋಲ್ ಯೂಸ್ ಮಾಡಿ, ಅದಲ್ಲ ನೀವು ಅವ್ರಿಗೆ ಲೆಕ್ಚರ್ ಕೊಡಬೇಡಿ. ಪ್ರಾಬ್ಲಮ್ ಏನಿದೆ ನೇರವಾಗಿ ಹೇಳಿ, ಆಡಳಿತ ವಿರೋಧಿ ಅಲ್ಲ, ನಿಮ್ ಕೆಪಾಸಿಟಿ ಎಬ್ರಿಸೋದು. ಇಂಜಿನಿಯರಿಂಗ್ ಅಲ್ಲಿ ನಾಟ್ ಫೀಸಿಬಲ್ ಅನ್ನೋ ವರ್ಡೇ ಇಲ್ಲ. ಐ ಆಮ್ ಎನ್ ಇಂಜಿನಿಯರ್ ಬೇಸಿಕಲಿ. ಓಕೆ, ಇಂಜಿನಿಯರಿಂಗ್ ಅಲ್ಲಿ ನಾಟ್ ಫೀಸಿಬಲ್ ಅನ್ನೋದೇ ಇಲ್ಲ. ಆದ್ರೆ ಹೌ ಕಾಸ್ಟ್ಲಿ ಇಟ್ ಈಸ್. ಈಗ ಟನೆಲ್ಗಳನ್ನ ಯಾವುದೇ ಸರ್ಫೇಸ್ ಮೇಲೆ, ಮೇಲ್ಮಟ್ಟದ ಮೇಲೆ, ನೆಲದ ಮೇಲೆ, ಗ್ರೌಂಡ್ ಲೆವೆಲ್ ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ತರ ಟನೆಲ್ ಮಾಡಿನೇ ಮೆಟ್ರೋ ಮಾಡಿರೋದು. ಟನೆಲ್ ಬೋರಿಂಗ್ ಮಷಿನ್ ತಂದು ನಿಮ್ಗೆ ಮೇಲೆ ಗೊತ್ತೇ ಆಗಿಲ್ಲ ಕೆಳಗೆ ಟನೆಲ್ ಆಗಿದೆ ಅಂತ. ಆ ಥರ ಎಲ್ಲ ಟೆಕ್ನಾಲಜಿಗಳಿದ್ದಾವೆ. ಈಗ ಅದಾನೇ ಕೊಟ್ಟಿರೋದು ಅದೇ ವಿಚಾರಕ್ಕೆ ಇರಬಹುದು, ಬಟ್ ದಟ್ಸ್ ಟೋಟಲಿ ಡಿಫ್ರೆಂಟ್ ಡಿಬೇಟ್. ಆದ್ರೆ ಇದೆಲ್ಲವನ್ನು ಉಪಯೋಗಿಸ್ಕೊಂಡು ನೀವು, ನಾನು ಸರಿ ಇರ್ಬೋದು, ನೀವು ಸರಿ, ಯಾವುದೇ ವಿಚಾರ ಇರಲಿ, ಇದೆಲ್ಲವನ್ನು ಉಪಯೋಗಿಸ್ಕೊಂಡು ಒಂದು ಆಡಳಿತ ವಿರೋಧಿ ಅಲೆಯನ್ನ ಹುಟ್ಟಿಸೋದಕ್ಕೆ ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ. ಅದಕ್ಕೆ ಕಾರಣಗಳು ಒಂದು ಬಿಜೆಪಿ ಒಳಗಿನ ಒಡಕುಗಳು, ಇನ್ನೊಂದು ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಒಡಕು. ಆ ಒಡಕು ಬಾಂಧವ್ಯ ಚೆನ್ನಾಗಿದೆ ಅಂತಾರೆ. ಚೆನ್ನಾಗಿದೆ ಸರ್, ಕುಮಾರಸ್ವಾಮಿ ಅವರು ಹೈಕಮಾಂಡ್ ಲೆವೆಲ್ ಅಲ್ಲಿ ಮಾತ್ರ ಚೆನ್ನಾಗಿದೆ, ರಾಜ್ಯ ಬಿಜೆಪಿ ಚೆನ್ನಾಗಿಲ್ಲ. ನೋಡಿ ಸರ್, ನೀವು ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿಗಳು ಏನು ಅಂತ ಎತ್ಕೊಂಡ್ರಿ. ಮೂಡಾದಿಕ್ಕೆ ಸನ್ಮಾನ್ಯ ರಾಜ್ಯಪಾಲರು, ಗೌರವಾನ್ವಿತ ರಾಜ್ಯಪಾಲರಿಗೆ ಲೆಟರ್ ಕೊಟ್ಟಿರುವಂಥದ್ದು ಅಫಿಷಿಯಲಿ JDS ಪಕ್ಷದವರು ಕಾನೂನಾತ್ಮಕವಾಗಿ. ಇಲ್ಲಿವರೆಗೂ ಟಿಲ್ ಡೇಟ್ ಏನೆಲ್ಲ ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಯಾವುದೆಲ್ಲ ರಾಜ್ಯಪಾಲರಿಗಾಗಲಿ ಅಥವಾ ಕೇಂದ್ರ ಸರ್ಕಾರಕ್ಕಾಗಲಿ ಕೊಟ್ಕೊಂಡ್ ಬರ್ತಾ ಇರುವಂತದ್ದು JDS ಕಾನೂನು ಘಟಕ. ನಾವು ಹೇಳಿ, ಈಗ ಜನರಿಗೆ ಅರಿವು ಮೂಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದೀವಿ. ಕಾನೂನಾತ್ಮಕವಾಗಿ ರಾಜ್ಯಪಾಲರಿಗೆ ಏನ್ ಕೊಡ್ಬೇಕು ಆ ಲೆಟರ್ಗಳನ್ನ ಕೊಡ್ತಾ ಇದೀವಿ. ಬೀದಿಲಿ ಹೋರಾಟಗಳನ್ನ ಮಾಡ್ತಾ ಇದೀವಿ, ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಇದೀವಿ, ಹೇಳ್ತಾ ಇದೀವಿ. ಇದು ಇಷ್ಟು ಮಾಡಿ ನಾವು ಹೇಳಿ ಎಲ್ಲಿ ಯಾವ ರೀತಿ ನಾವು ಇನ್ನೂ ಏನೆಲ್ಲ ಮಾಡ್ಬೋದು ಹೇಳಿ ಈ ಕಾಂಗ್ರೆಸ್ ಅದೇ ಹೇಳ್ತಾ ಇದ್ದಾರೆ. ದ್ವಂದ್ವ ಎಲ್ಲಿ ಕಾಣುತ್ತೆ ಅಂದ್ರೆ, ನಿಮ್ಮ ಕುಮಾರಸ್ವಾಮಿ ಅವರು ಮೊನ್ನೆ ಹೇಳಿದ್ರು, ಮನೆ ತಂದು ದುಡ್ಡು ಹಾಕಿ ರಾಜಕಾರಣ ಮಾಡಕ್ಕಾಗುತ್ತೇನ್ರಿ, ಮೊನ್ನೆ ಹೇಳಿದ್ದು. 4 ವರ್ಷಗಳಿಂದ ಹೇಳಿದ್ದು ಭ್ರಷ್ಟಾಚಾರ ಇಲ್ಲದೆ ಸರ್ಕಾರ ನಡೆಸಕ್ಕಾಗೋದಿಲ್ಲ, ಚುನಾವಣೆಗೆ ಹಣ ಬೇಕು ಅಂತ ಹೇಳಿದ್ದು. ನೀವು ಭ್ರಷ್ಟಾಚಾರದ ಬಗ್ಗೆ ಹೆಂಗ್ ಕಂಪ್ಲೇಂಟ್ ಮಾಡ್ತೀರಿ? ಮತ್ತು ಇನ್ನೊಂದು, ಇದ್ರ ಆಚೆ ಭ್ರಷ್ಟಾಚಾರ ನಿಜವಾಗ್ಲೂ ಜನರಿಗೆ ಅದೊಂದು ತಾಕಬಲ್ಲ ವಿಚಾರ ಆಗಿ ಉಳಿದಿದೆಯಾ? ಅನ್ಕೊಂಡಿದಾರ ಇವರು ಜನ ಭ್ರಷ್ಟಾಚಾರ ಇಲ್ಲ ಅಂತ, ಭ್ರಷ್ಟಾಚಾರ ಇಲ್ಲ ಸರ್ಕಾರ ಆಗುತ್ತೆ ಅಂತ ಅನ್ಕೊಂಡಿದಾರ? ಅದಲ್ಲ, ನೀವು ಕಟ್ಟಬೇಕಾಗಿರೋದು ಆ ಲೆಕ್ಕದಲ್ಲ. ಈಗ ವಾಲ್ಮೀಕಿ ಹಗರಣ ಆಯ್ತು. ವಾಲ್ಮೀಕಿ ಹಗರಣ ಆಗಿದ ತಕ್ಷಣ ಆನ್ ದ ಫ್ಲೋರ್ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಪ್ಕೊಳ್ತಾರೆ. ಐ ಹವ್ ನೆವರ್ ಸೀನ್ ಯಾವುದೇ ಒಂದು CM ಬಂದ್ಬಿಟ್ಟು ಹೌದು ಆಗಿರೋದು ನಿಜ ಅಂತ ಒಪ್ಕೊಂಡ್ರೆ ನೋಡೇ ಇಲ್ಲ. ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ, ಹೌದು ಆಗಿರೋಂಥದ್ದು ನಿಜ, 123-130 ಕೋಟಿ ಅಲ್ಲ 90 ಕೋಟಿ ಅಂತ ಒಪ್ಕೊಳ್ತಾರೆ. ಇದಕ್ಕಿಂತ ಉದಾಹರಣೆ ಕೊಡ್ಬೇಕು, ಒಪ್ಕೊಳ್ತಾರೆ ಅಂತ. ರಿಷಿಕ್ ಅವರೇ ಕೇಳಿಸ್ಕೊಳ್ಳಿ, ಇಲ್ಲಿ ಸರ್ ಹೇಳಿದ್ ನಿಮ್ ಗಮನಕ್ಕೆ ಬಂತೋ ಇಲ್ವೋ ಗೊತ್ತಿಲ್ಲ. ನಾವು ಮೂಡ ಹಗರಣ ತಂದ್ವಿ, ವಾಲ್ಮೀಕಿ ಹಗರಣ ತಂದ್ವಿ, ಟನಲ್ ರೋಡಿಗೆ ಎಷ್ಟು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ, ಈ ಟೆಕ್ನಿಕಲ್ ಪಾಯಿಂಟ್ಸ್ ಹೇಳದ್ ಬಿಟ್ಟು ಆಡಳಿತ ವಿರೋಧಿ ಅಲ್ಲೇ ಎಲ್ಲಿ ಗೊತ್ತಾ ಹುಟ್ಟಬೇಕಾಗಿರೋದು, ಜನರ ಮಧ್ಯದಲ್ಲಿ ಸಾಕಪ್ಪ ಬೇಸತ್ ಹೋಗ್ಬಿಟ್ಟಿದೀವಿ ಅನ್ನಿಸ್ಬೇಕು. ಮುಗಿಸಿಲ್ಲ, ನಾನು ಕೇಳಿಸ್ಕೊಳ್ಳಿ. ಅದನ್ನ ಹುಟ್ಟಿಸೋದ್ ಬಿಟ್ಟು ನೀವು ನಿಮ್ಮ ಹೊಂದಾಣಿಕೆಯಲ್ಲಿ ಕುಮಾರಸ್ವಾಮಿ ಅವರು ಬರೀ ಹೈಕಮಾಂಡ್ ಜೊತೆ ಚೆನ್ನಾಗಿದ್ದಾರೆ, ಇಲ್ಲಿ ನೀವು ಒಂದು ಸಲ ಆದ್ರೂ ಒಂದು ಹೋರಾಟ ಕರೆಕ್ಟ್ ಆಗಿ ಮಾಡಿದಿರಿ. ಬಿಡದಿಗೆ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿಗಳು ಸಹಜವಾಗಿ ಕೇಂದ್ರ ನಾಯಕರ ಜೊತೆ ಇಲ್ಲೇನು ಮೈತ್ರಿ ಮೈತ್ರಿಯಲ್ಲಿ ಏನು ಕರಾರಾಗಿತ್ತು ಮೊನ್ನೆ ಪರಿಷತ್ ಚುನಾವಣೆಯಲ್ಲಿ, ಬಿಜೆಪಿಯಿಂದ ಎಷ್ಟು ಹೆಚ್ಚುವರಿ ಮತಗಳು JDS ಅಭ್ಯರ್ಥಿ ಬರಬೇಕು ಅಂತ, ಅಷ್ಟು ಬರಲಿಲ್ಲ. ಅದರ ಅರ್ಥ ಏನು? JDS ಬಿಜೆಪಿ ನಡುವೆ ನೆಟ್ಟಗಿಲ್ಲ ಅಂತ ಅಡ್ಡ ಮತದಾನ ಆಗಿದೆ. ಶಾಸಕರು ಮಾಡಿದ್ದಾರೆ ಬಿಜೆಪಿಯಿಂದ. ಸರ್ ಮೈತ್ರಿ ಏನು ಇಲ್ಲ, ವೋಟಿಂಗ್ ಯಾರು ಮಾಡಿದ್ದಾರೆ? ಅವ್ರಿಗೆ ಆತ್ಮಸಾಕ್ಷಿ ಅನ್ನೋದು ಇತ್ತ? ಈಗ ಸನ್ಮಾನ್ಯ ವಿಜೇಂದ್ರ ಬಿಜೆಪಿಯ ಒಂದು ಸಮಸ್ಯೆ ಹೇಳ್ಬಿಡ್ತೀನಿ. ಇತಿಹಾಸದಲ್ಲೇ, ದೇಶದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಒಬ್ಬ ಲೀಡರ್ ತಮ್ಮ MLA-ಗಳನ್ನ ನಂಬದೆ ವೋಟ್ ಹಾಕಿರೋದನ್ನ ದೇವ್ರ ಮೇಲೆ ಹೋಗಿ ಬಂದು ಆಣೆ ಮಾಡಿ ಅಂತ ಕೇಳ್ಕೊಂಡ್ರೆ ಇತಿಹಾಸದಲ್ಲೇ ಫಸ್ಟ್ ಅನ್ಕೊಬಿಡ್ತೀನಿ ನಾನು. ಉತ್ಕರ್ಷ್ ಅವರೇ, ಇದಕ್ಕಿಂತ ದೊಡ್ಡ ಫೇಲ್ಯೂರ್ ಬೇಕಾ? ಇಲ್ಲಿ ಯಾರು ಆ ರೀತಿ ಮಾಡಿದಾರಲ್ವಾ, ಅವ್ರನ್ನ ಮುಂದಿನ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಗೆಲ್ಲಕ್ ನಾವು ಬಿಡೋದಿಲ್ಲ. ಸಮಿತಿ ಮಾಡಿದ್ರು. ಸತ್ಯಶೋಧನಾ ಸಮಿತಿ ನೀವು ಕೇಳಿದ್ರೆ ನಿಮ್ಗಳಿಗಿಂತ ಕರಾರುವಕ್ಕಾಗಿ ಮಾಧ್ಯಮದವ್ರು ನಂಬರ್ಸ್ ಕೊಟ್ವಿ. ಆ ನಂಬರ್ಸ್ ಕೊಡಕ್ ನೀವೇ ಗೊತ್ತಿದೆ, ನಾವು ಅದನ್ನ ಯಾವಾಗ ಬಹಿರಂಗ ಪಡಿಸ್ತೀವಿ? ಹೆಸರನ್ನ ಹೇಳುವಂತ ಅವಶ್ಯಕತೆ ಇಲ್ಲ. ಅದನ್ನ ಸತ್ಯಶೋಧನಾ ಸಮಿತಿಯಲ್ಲಿ ಏನ್ ರಿಪೋರ್ಟ್ ಕೊಡ್ಬೇಕು ಕೊಟ್ಟಿದ್ದಾರೆ ಮೊನ್ನೆ CT ರವಿ ಅವರು. ನಾವ್ ಹೇಳ್ತಿರುವಂತದ್ದು ಯಾವ ವ್ಯಕ್ತಿಗಳು ಅಡ್ಡ ಮತದಾನ ಮಾಡಿದರೆ ಮಾಡಿರ್ತಕ್ಕಂಥದ್ದು ಸತ್ಯ, ಅವ್ರಿಗೆ ಆತ್ಮಸಾಕ್ಷಿ ಇಲ್ಲ. ಆತ್ಮಸಾಕ್ಷಿ ಮತ ಅಂತಲ್ಲ. ಸತ್ಯಶೋಧನಾ ಟೀಮ್ ನ ಉದ್ದೇಶ ಏನಾಗಿತ್ತು?
ಯಾರವರು ಅಡ್ಡ ಮತದಾನ ಮಾಡಿರುವಂತಹ ಅಯೋಗ್ಯರು ಅಂತ ಗುರುತಿಸಬೇಕಿತ್ತು. ಮೇಡಮ್, ನಮ್ಮ ಪಾರ್ಟಿ ರೀ, ಹೇಗೆ ನಿಮ್ಮ MLA ಕರ್ಕೊಂಡೋಗಿ ಮಂಜುನಾಥನ್ ತಲೆ ಮೇಲೆ ಕೈ ಟಾಣೆ ಮಾಡ್ತೀರಾ ಅಂದ್ರೆ ಎಂಥ ನಮ್ಮ ಪರಿಸ್ಥಿತಿ ಪಾರ್ಟಿ ಬಂದಿದೆ ಹೇಗೆ ರನ್ ನಿಮ್ಗೆ? ಆಗ್ಬೇಕು, ಏನ್ ಮಾಡ್ಬೇಕನ್ನೋದು ನಮ್ಮ ಪಾರ್ಟಿ ನಾಯಕರು ನಿಶ್ಚಯ ಮಾಡ್ತಾರೆ. ನಮ್ದೊಂದು ಬಾಡಿ ಇರುತ್ತೆ, ಕುತ್ಕೋತಾರೆ, ಚರ್ಚೆ ಮಾಡ್ತಾರೆ. ನೀವು ಹಿಂಗೆ ಕೊಡ್ಬೇಕು ರಿಪೋರ್ಟ್ ಅಂತ ನೋ ಒನ್ ಕ್ಯಾನ್ ಹೆಸರೇಳಿ, ಹಿಂಗೆ ಕೊಡ್ಬೇಡಿ ಅಂತಲ್ಲ, ಹೆಸರೇಳಿ. ಆಲ್ರೆಡಿ ಹೆಸರೇಳಿ. ಹೆಸರೇ ನಾವ್ ಯಾಕೆ ಹೇಳೋಣ, ಅದು ಹೇಳೋ ಕಾಲ ಬಂದಾಗ ಗೊತ್ತಾಗುತ್ತೆ ನಮ್ಗೆ. ಅರೆ. ಈಗ ರಿಪೋರ್ಟ್ ಅಲ್ಲಿ ಏನೇನ್ ನೀವು ಕೊಡ್ಬೇಕು ಇದೇ- ಕೊಟ್ಟಿದ್ದಾರೆ. ಇದೇ ಹಿನ್ನಡೆ ಕೇಳಿಸ್ಕೊಳ್ಳಿ, ಇಲ್ಲಿ ಹಿಂಗೆ ಎಷ್ಟೇ ಹೋಗ್ಬಿಟ್ರೆ ಬಾಯ್ ಬಿಟ್ಟು ಕೇಳು, ನಾವ್ ಯಾಕೆ ಹೇಳ್ಬೇಕು? ಅವ್ರು ಹೇಳೋ ಅವಶ್ಯಕತೆ ರಲ್ಲಿ ಏನಿದೆ? ಸೋತ್ರಿ, ಬೈ ಎಲೆಕ್ಷನ್ ಅಲ್ಲಿ ಸೋತ್ರಿ, ಬೈ ಮೊನ್ನೆ ಎಲೆಕ್ಷನ್ ಬೈ ಎಲೆಕ್ಷನ್ ಅಲ್ಲೂ ಬೈ ಸೋತ್ರಿ. ಎಲೆಕ್ಷನ್ BJP ಯಾವ ಅವರು ರೀತಿ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. Please, ಕಾರಣ ಇದು please, conditional one ಹಾ, second, one ಅದನ್ನ second, ಮತ್ತೆ one second. 19 One second, one second. 19 ಗೆದ್ವಿ ನಾವು. ಕೇಳಿಸ್ಕೊಳ್ರಿ, ಇಲ್ಲಿ ವಿಧಾನ ಪರಿಷತ್ ಎಲೆಕ್ಷನ್ ಅಲ್ಲಿ ಕ್ರಾಸ್ ವೋಟಿಂಗ್ ಇದಕ್ಕಿಂತ ಅವಮಾನ ಬೇಕಾ? ಬೈ ಎಲೆಕ್ಷನ್ ಅಲ್ಲಿ ಹತ್ತತ್ರನೂ ಪಕ್ಷ ದ್ರೋಹಿಗಳು ಮಾಡಿರ್ತಕ್ಕಂಥ ಅಂತವ್ರನ್ನ ಯಾಕೆ ಮತ್ತೆ ಪಕ್ಷದೊಳಗೆ ಇಟ್ಕೊಂಡಿದ್ದೀರಿ? ಮಾಡಿ. ಆ ಬಾರಿ ಯಾಕೆ ಸತ್ಯಶೋಧನಾ ಸಮಿತಿ ಸೋಮಶೇಖರ್ ಅವರನ್ನ ಮಾಡಿದ್ರಿ? ಹೆಬ್ಬಾರ್ ಅವರನ್ನ ನಾವು ಉಚ್ಚಾಟನೆ ಮಾಡಿದೀವಿ. ಅವ್ರಿಬ್ರೇ ಮಾಡ್ತೀವಿ, ಅಲ್ಲ. ಯಾರು ಮಾಡಿದ್ದಾರೆ? ಅವ್ರಿಬ್ರೇ ನೋಡಿ, ಅಲ್ಲ. ರಿಪೋರ್ಟ್ ಅಲ್ಲ, ಒಂದು ನಿಮಿಷ ರಿಸಿಕೊಳ್ಳಿರಿ. It is not elected by the people. ಒಂದು It is ರಿಪೋರ್ಟ್ elected by ಆಲ್ರೆಡಿ a ಹೋಗಿ elected ತಲುಪಿದೆ member. ಅಧ್ಯಕ್ಷರಿಗೆ. ಬಹಳ ಸ್ಪಷ್ಟಪಡಿಸ್ತೀನಿ. ಉತ್ಕರ್ಷ್ ಒಂದ್ ಸೆಕೆಂಡ್, ಕರೆಕ್ಟ್. ಜನರಿಂದ ಅವ್ರು ಆಯ್ಕೆ ಆಗಲ್ಲ, ಎಲೆಕ್ಟೆಡ್ ಪೀಪಲ್ ಇಂದ ಆಯ್ಕೆ ಮಾಡಿರ್ತಾರೆ. ಆ ಎಲೆಕ್ಟೆಡ್ ಪೀಪಲ್ ಯಾವ ಪಕ್ಷದವರು? ನಿಮ್ಮ ಪಕ್ಷದಲ್ಲಿ ಅಯೋಗ್ಯರನ್ನ ಇಟ್ಕೊಂಡಿರ್ತೀರಾ. Of course ಅವ್ರನ್ನ ಅಯೋಗ್ಯರು. ಕರ್ಕೊಂಡೋಗಿ ದೇವ್ರ ಮುಂದೆ ಆಣೆ ಮಾಡಿ ಅಯೋಗ್ಯರು. ಮೇಡಮ್ ಅವರು ಅಡ್ಡ ಮತದಾನ ಮಾಡಿದ್ಮೇಲೆ ಏನ್ ಅವ್ರು ಮಾಡಿದ್ರು ಅಯೋಗ್ಯರೇ. ಅವ್ರನ್ನ? ಯಾಕೆಂದ್ರೆ ಏನ್ ಮಾಡಿದ್ರು ಅವ್ರನ್ನ? ಅವರು ಯಾರನ್ನ ಅವ್ರು ಎಲೆಕ್ಟ್ ಮಾಡಿ ಕಳ್ಸಿರ್ತಾರೋ ಅವರಿಗೆ ಅವರು ಮೋಸ ಮಾಡಿದ್ದಾರೆ. ಯಾವ ಚಿಹ್ನೆಯಿಂದ ಅವ್ರು ಗೆದ್ದಿರ್ತಾರೋ ಅದಕ್ಕೆ ಕೂಡ ಮೋಸ ಸರಿ, ಅಂಥವ್ರನ್ನ ಏನ್ ಬಿಕಾಸ್ ಆಫ್ ಮಾಡಿದ್ರು ಒನ್ ಹೇಳಿ. ಪರ್ಸನ್ ಅವರ ಇಂಡಿವಿಜುವಲ್ ಪರ್ಸನಲ್ ಇಶ್ಯೂಸ್ಗೋಸ್ಕರ ಎಲೆಕ್ಟೆಡ್ ಒಂದ್ ಪೀಪಲ್ second. ಮಾಡುವಂತದ್ದು ಸರಿಯಲ್ಲ ಅದು. ಇಬ್ರು ವಕ್ತಾರ ಕೇಳಿಸ್ಕೊಳ್ಳಿ. ಏನಾಗಿದೆ ಅಂದ್ರೆ ಇದು ಕ್ರಾಸ್ ಔಟ್ ಮಾಡಿರೋದು ತಪ್ಪು, ಅನ್ಯಾಯ, ದ್ರೋಹ ಅನ್ನೋದು ಚಿಕ್ಕ ಮಕ್ಕಳು ಗೊತ್ತಾಗುತ್ತೆ. Correct. ಅದು ನೀವು ಹೇಳ್ಬೇಕಾಗಿಲ್ಲ. ನೀವು ವಿಪ್ ಜಾರಿ ಮಾಡಿದಿರಿ, ನಿಮ್ಮ ವಿಪ್ ಉಲ್ಲಂಘನೆ ಆಗಿದೆ. ನಿಮ್ಮ ಕೆಲಸ ಯಾರು ಅಂತ ಪತ್ತೆ ಹಚ್ಚಿ ಕ್ರಮ ತಗೊಳ್ಳೋದು. ಅದು ಆಂತರಿಕ ಇಂಥವ್ರು ಮಾಡಿದ್ದಾರೆ ಅಂತ ಸರ್, ನಾವು ಅವ್ರು ಹೇಳೋದು. ಹೇಳುವಂತೆ. ನಾವು ಸಮಯದಲ್ಲಿ ಹೇಳ್ತಾರೆ, ಚುನಾವಣೆ ಆಗೋಗಿದೆ, ಅದು ನಿಮ್ಮ ಸಮಸ್ಯೆ, ಹಬ್ಬ ಆಮತ್ ಬೇರೆ. ಆದ್ರೆ ಕಾಣೋದೇನಂದ್ರೆ ನಿಮಗೆ ಯಾರು ಅಂತ ಗೊತ್ತಿಲ್ಲ. ಇನ್ನೊಂದು, ನಿಮ್ಮ ಮಧ್ಯೆ ಸಂಬಂಧ ಸರಿ ಇಲ್ಲ, ಒಳಗಡೆನೂ ಸರಿ ಇಲ್ಲ, ಪಕ್ಷಗಳ ನಡುವೆನೂ ಸರಿ ಇಲ್ಲ. ಇದು ಹೊರಗಿನ ಆಪ್ಟಿಕ್ಸ್, ಇದು ಹೊರಗೆ ಕಾಣೋದು. ನೀವು ಇದಕ್ಕೂ ಸಬೂಬುಗಳನ್ನ ವಿವರಣೆ ಏನಾದ್ರು ಕೊಡಿ. ಹೊರಗೆ ಕಾಣೋದು ಇಷ್ಟ ತಾನೆ ನಮ್ಗೆ. ಕರೆಕ್ಟ್. ಬರ್ತೀನಿ, ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಬ್ರೇಕ್ ಆದ್ಮೇಲೆ ಕಾಂಗ್ರೆಸ್ನವ್ರಿಗೆ ಹೆಂಗಾಗಿದೆ ಅಂದ್ರೆ ಶ್ರಮನೇ ಇಲ್ಲ ಅವ್ರಿಗೆ. ಅವ್ರು ನಡೆದಿದ್ದೇ ದಾರಿ ಅಂತ ಹೋಗ್ತಾ ಇದಾರೆ. ಹಂಗನ್ಕೊಂಡು ಅವ್ರು ಮಾಡಿದ್ದೆಲ್ಲ ಸರಿಯಲ್ಲ, ಹೆಜ್ಜೆಗೂ ಎಡವ್ತಾ ಇದಾರೆ. ಆ ಎಡವಟ್ಟನ್ನ ತೋರ್ಸೋಕೆ ವಿರೋಧ ಪಕ್ಷಗಳು ಕಿಡ್ನಾಪ್ ಆಗಿದಾವ, ಕಳ್ದೋಗಿದಾವ, ಮೂಕರಾಗಿದಾರ, ಇದು ಪ್ರಶ್ನೆ. ಆಮ್ ಆದ್ಮಿ ಪಕ್ಷದಿಂದ ದಿನೇಶ್ ಹೇರೋಹಳ್ಳಿ ನಮ್ ಜೊತೆ ಇದ್ದಾರೆ. ನಮಸ್ಕಾರ ದಿನೇಶ್ ಅವರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಳ್ತೀನಿ. ವಿರೋಧ ಪಕ್ಷವಾಗಿರೋ ಬಿಜೆಪಿ JDS ಕೇಳ್ತಾರೆ, ಅದು ಎಲ್ಲಿ ಹೋಗಿದ್ದೀರಾ ಈ 3 ವರ್ಷದಿಂದ, ನೀವು ಕಳೆದೋಗ್ಬಿಟ್ಟಿದ್ದೀರಲ್ಲ ಅಂತ. ಅವರಲ್ಲೇನೋ ಪ್ರಾಬ್ಲಮ್ ಇದೆ, ಪರವಾಗಿಲ್ಲ. ಬಟ್ ನೀವಿದ್ದೀರಾ ಅಂತ ಜನರಿಗೆ ಗೊತ್ತೇ ಇಲ್ವಲ್ಲ. ಪರ್ಯಾಯವಾಗಿ ನಾವು ಇದ್ದೀವಿ ಅಂತ ಬಿಂಬಿಸೋ ಪ್ರಯತ್ನಗಳು ನಿಮ್ಮ ಕಡೆಯಿಂದ ರಾಜ್ಯದಲ್ಲಿ ಆಗ್ತಾ ಇಲ್ಲ. ಅಂಡ್ ನಾನು ಈಗಲೇ ಆಂಟಿಸಿಪೇಟರಿ ಬೇಲ್ ತರ ಹೇಳ್ತೀನಿ, ಹರಿಯಾಣ, ಡೆಲ್ಲಿ ಉದಾಹರಣೆ ಕೊಡ್ಬೇಡಿ, ಕರ್ನಾಟಕದಲ್ಲಿ ಕೇಳ್ತಾ ಇದ್ದೀನಿ ನಾನು. ಮೇಡಮ್, ನೀವು ಹೇಳೋದಕ್ಕೆ ಇವತ್ತು ರಾಜ್ಯದ ಪ್ರತಿಯೊಂದು ಸಮಸ್ಯೆಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಇವತ್ತು ನಾವೇ ಎತ್ತಿಡಿತಾ ಇರೋದು. ಈ 3 ಪಕ್ಷಗಳು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ನಿದರ್ಶನಗಳಿದೆ. ಇವತ್ತು ಯಾಕೆ ಏನು ಆಡಳಿತಾರೂಢ ಪಕ್ಷ ಒಂದು ಬಲಿಷ್ಠವಾಗಿ ತಾನು ಮಾಡಿದ್ದೇ ಸರಿ, ಆನೆ ಹೋಗಿದ್ದೇ ದಾರಿ ಅನ್ನೋ ಲೆವೆಲ್ಗೆ ಹೋಗ್ತಾ ಇರೋದಕ್ಕೆ ಕಾರಣ ಏನಂದರೆ ಇವತ್ತು JCB ಪಾಲಿಟಿಕ್ಸು. ಇದಕ್ಕೆ ಮೂಲ ನಾನು ಹೇಳ್ಬಿಡ್ತೀನಿ ನೋಡಿ. ಸ್ಟಾರ್ಟ್ ಆಗಿದ್ದು ಎಲ್ಲಿ ಅಂದರೆ JDS BJP ಹೊಂದಾಣಿಕೆ ಮಾಡ್ಕೊಳ್ತು ಲೋಕಸಭಾ ಚುನಾವಣೆಯಲ್ಲಿ. ಆ ಲೋಕಸಭಾ ಚುನಾವಣೆಯಲ್ಲಿ ಏನಾಯಿತು, BJPಗೆ ಸಂಪೂರ್ಣ ಮಾಹಿತಿ ಇತ್ತು ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ. ಆ ಸಂಪೂರ್ಣ ಮಾಹಿತಿ ಇದ್ರು ಟಿಕೆಟ್ ಕೊಟ್ರು. ಪ್ರಧಾನಮಂತ್ರಿ ಬಂದು ಅವ್ರನ್ನೇ ಕೈ ಎತ್ತಿದ್ರು. ದೇವರಾಜೇಗೌಡರು ಅದೆಲ್ಲ ಸಂಕ್ಷಿಪ್ತವಾಗಿ ಎಲ್ಲ ಮೀಡಿಯಾದಲ್ಲೂ ಹೇಳಿದ್ರು, ಇವ್ರ ಬಗ್ಗೆ ಎಲ್ಲ ರಿಪೋರ್ಟ್ ಇದ್ರೂ ಕೂಡ ಅವ್ರಿಗೆ ಟಿಕೆಟ್ ಕೊಟ್ರು ಅಂತ. ಅಲ್ಲಿ ಒಂದ್ ಕಡೆ ಸೋಲ್ತು. ನೆಕ್ಸ್ಟ್ ಇದೇ ಕಾಂಗ್ರೆಸ್ BJP ಹೋಗ್ಬಿಟ್ಟು DCC ಬ್ಯಾಂಕ್ ಬಳ್ಳಾರಿಲಿ ಹೊಂದಾಣಿಕೆ ಮಾಡ್ಕೊಳ್ತು. ಕಾಂಗ್ರೆಸ್ ಅಲ್ಲಿ ಆನೆ ನಡೆದಿದ್ದೇ ದಾರಿ ಅನ್ನೋದನ್ನ ಹೇಳಿ ವಿರೋಧ ಪಕ್ಷದವರು ಎಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಅಲ್ಲಿ ನಿಮ್ಮ ಅಸ್ತಿತ್ವ ರಾಜ್ಯದಲ್ಲೇನು? ನನ್ನ ಪ್ರಶ್ನೆ. ಹೌದು, ನಮ್ಮ ಅಸ್ತಿತ್ವ Social mediaದಲ್ಲಿ ಏನ್ ಬೇರೆ ಸರ್? ನಾವ್ ಹೇಳೋದ್ ಕೇಳಿ. ನಾವು ಯಾವ್ದೇ ಒಂದು ಪ್ರೊಟೆಸ್ಟ್ ಮಾಡಕ್ ಹೋಗ್ತೀರಾ, ಏರೋಳ್ಳಿ ಲೇಕ್ ಹತ್ರ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಇಲ್ಲೆಲ್ಲೋ ಮಾಡಕ್ ಹೋಗ್ತೀರಾ, ಶಾಂತಿನಗರದಲ್ಲಿ ಅಲ್ಲಿ ಅಟ್ರಾಸಿಟಿ ಕೇಸ್ ಅದಕ್ಕೆ ಹೆದರ್ಕೊಳ್ತೀರಾ? ಅಲ್ಲ, ನಮ್ಮ ವ್ಯವಸ್ಥೆ ಪೊಲೀಸ್ನ ಎಷ್ಟು ಮಿಸ್ಯೂಸ್ ಮಾಡ್ಕೋತಾವ್ರೆ ರಾಜ್ಯ ಸರ್ಕಾರ. ಆಮೇಲೆ ಎಲ್ಲಾರ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಅನ್ನೋದನ್ನ ಇವರು ಒಂದು ಅಸ್ತ್ರ ಮಾಡ್ಕೊಂಡು ಕೂತಿದ್ದಾರೆ ಹೋರಾಟಗಾರರ ಮೇಲೆ. ಅಂದ್ರೆ ಇವತ್ತು ಯಾರು ಉತ್ತಮರಿದ್ದಾರೆ ಅವರು ಏನು ಈ ರಾಜಕೀಯ ವ್ಯವಸ್ಥೆಗೆ ಬರಬಾರ್ದು ಅನ್ನೋ ಲೆಕ್ಕಕ್ಕೆ ಈ JCB ಪಕ್ಷಗಳು
ನಮ್ಮನ್ನ ತುಳಿಯಲು ಯತ್ನಿಸ್ತಾ ಇದ್ದಾವೆ. ಮತ್ತೆ ನಮ್ಮಲ್ಲಿ ಒಂದು ವೇದಿಕೆ ನೆಗೆಟಿವ್ ಆಗಿದ್ದು ಸಿಕ್ಕಿಲ್ಲ ಅನ್ನೋದು ಹೇಳ್ಬಿಡ್ತೀನಿ, ನಿಮ್ಮ ನೋವು. ನೆಗೆಟಿವ್ ಇದ್ದಾಗಿದ್ದು ಹೇಳ್ತೀನಿ. ಯಾವಾಗ AAP ಈ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತು, ಅವಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಸ್ವಲ್ಪ ಜನ ಕಾಂಗ್ರೆಸ್ ಜೊತೆ ಹೊರಟೋದ್ರು. ಅದು ಕೇಂದ್ರದಲ್ಲಿ ಮಾಡಿದಂತ ತಪ್ಪುಗಳನ್ನು ನಾವು ನಿಮ್ಮ ಹೇಳ್ತೀವಿ. ಮಕ್ಳ ಮೇಲೆ ನಿಮ್ ನಂಬಿಕೆ ನಾವು ಇಲ್ಲ, ಹೇಳ್ತೀವಿ. ನಮ್ಮ ಸಮಸ್ಯೆ. ಅಲ್ಲಲ್ಲ, ಇರೋದು ಹೇಳ್ತಾ ಇದೀವಿ ನಾವು, ಇರೋದು ಹೇಳ್ತಾ ಇದೀವಿ. ಈ ಎಲ್ಲಾ ಸಮಸ್ಯೆಗಳಿಂದ ಕರ್ನಾಟಕದಲ್ಲಿ AAP ಸ್ವಲ್ಪ ವೀಕ್ ಆಯ್ತು. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ. ಯಾಕೆ ವೀಕ್ ಆಯ್ತು ಅಂತ ಹೇಳ್ತಾ ಇದ್ದೀವಿ. ಇವತ್ತು ಯಾಕೆ ರಾಜ್ಯದಲ್ಲಿ ಈ ಹೊಂದಾಣಿಕೆ ರಾಜಕೀಯದಿಂದ ಇವತ್ತು ಏನಾಗಿದೆ, ಕೇಳೋರಿಲ್ಲ ಹೇಳೋರಿಲ್ಲ. ಇವತ್ತು ಇವ್ರು ಏನ್ ಮಾಡಿದ್ರು ಸರಿ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ಏನೋ ವಿಧಾನಸಭೆನ ರಿಸೈನ್ ಮಾಡಿ ಲೋಕಸಭೆಗೆ ಹೋಗಿ ಮತ್ತೆ ಇಲ್ಲೇ ಬಂದು ಹೋರಾಟ ಮಾಡಕ್ ಕೂತಿದ್ದಾರೆ. ಅಂದ್ರೆ ಅವ್ರಿಗೂ ಕೂಡ ಅರ್ಥ ಆಯ್ತು, ಇಲ್ಲೇ ಯಾರು ನಾಯಕರಿಲ್ಲ, ಬಿಜೆಪಿಲೂ ಯಾರು ನಾಯಕರಿಲ್ಲ, JDS ಅಲ್ಲೂ ಯಾರು ಇಲ್ಲ, ಆಳೂರ್ಗೆ ಉಳ್ದವನೇಗೌಡ ಅಂತ ಇವತ್ತು ಕುಮಾರಸ್ವಾಮಿ ಅವರು ಬಂದು ಕೂತಿದ್ದಾರೆ ಇವತ್ತು. ಪಕ್ಷ ರಾಜ್ಯದಲ್ಲೇ ಇಲ್ಲ, ಅದೊಂದು ಸೇರಿಸ್ಕೋಬೇಕು ನೀವು. ಏನ್ ಮೇಡಮ್? ರಾಜ್ಯದಲ್ಲೇ ಇಲ್ಲ ಈ ಪಕ್ಷದ, ಈ ಹೆಸರೇ ಇಲ್ಲ, ಗೊತ್ತಿಲ್ಲ ರೀ ತುಂಬಾ ಜನಕ್ಕೆ. ಏನು ಗೊತ್ತಿಲ್ಲ. AAP ಆಮ್ ಆದ್ಮಿ ಪಾರ್ಟಿ, ಆಪ್ ಅನ್ನುವ ಪಕ್ಷ, ಅದರ ನೋಡಿ, ಚಿಹ್ನೆ ಪೊರಕೆ, ಇಂಥದ್ದು ಗೊತ್ತಿಲ್ಲ ರಾಜ್ಯದ ತುಂಬಾ ಜನತೆಗೆ. ಜನಕ್ಕೆ ಗೊತ್ತಿದೆ. ನೀವು ಇದನ್ನ ಖಂಡನೆ ಮಾಡಕ್ ಹೋಗ್ಬಿಡಿ. ಅಲ್ಲ, ನಾನು ಅಲ್ಲ, ಇರೋದು ಹೇಳ್ತಾ ಖಂಡನೆ ಇದ್ದೀನಿ. ಅಲ್ಲ. ಇವತ್ತು ಏನಾಗ್ತಾ ಇದೆ ಅಂದ್ರೆ, ಇರೋದು ಹೇಳಿದ್ರೆ ಸಾಮಾನ್ಯ ಕಾರಣ ಜನರು ಏನ್ ಹೇಳ್ತಾರೆ ಹೇಳ್ತೀರಪ್ಪ. ಅಂದ್ರೆ, ಆಮ್ ಆದ್ಮಿ ಪಕ್ಷದವರು ಇಂಥ ಭ್ರಷ್ಟಾಚಾರದೊಳಗಡೆ, ಇಂಥ ಅನೀತಿ ಒಳಗಡೆ ನೀವು ಬದುಕೋದ್ ಕಷ್ಟ ಅಂತ ಹೇಳ್ತಾರೆ ಹೊರತು, ಈ ವಿಚಾರ ಬರ್ತಾ ಇದೆ ಹೊರತು ಸೇಮ್ ವಿರೋಧ ಪಕ್ಷದವ್ರ ತರ ಇಲ್ಲ, 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 ಇಲ್ಲ. ಬಿಜೆಪಿ ಮತ್ತು ನೀವು JDS ತರ ಹೇಳ್ಬೇಡಿ, ಸಮರ್ಥನೆ ಹೇಳ್ಬೇಡಿ, ಮಾಡ್ಕೊತಾ ಈ ಇದ್ದೀರಿ ತರ ನೀವು. ವ್ಯವಸ್ಥೆಗಳನ್ನ ಆಯ್ತು, ಹೇಳ್ಬೇಡಿ. ಉತ್ಕರ್ಷ್ ಅವರೇ, ನನ್ಗನ್ಸೋ ಮಟ್ಟಕ್ಕೆ ನಾನು ಕೇಳೋದಾದ್ರೆ, ಮಾಧ್ಯಮಗಳು ಕೂಡ ವಿರೋಧ ಪಕ್ಷದವರ ಕೆಲಸ ಮಾಡಬೇಕು ಅಂಡ್ ಮಾಡ್ತಾ ಇದ್ದಾರೆ. ಮಾಧ್ಯಮದವರಷ್ಟು ಎನರ್ಜಿನೂ ಎಫರ್ಟ್ನು ನೀವು ಹಾಕ್ತಿಲ್ವಲ್ಲ ಅಂತ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಿಮಗೇನು ಈ ಹೋರಾಟಗಾರರಿಗೆ ಕಡಿಮೆ ಏನ್ರಿ ನಂಬರ್ಸು? RSS ತಗೊಳ್ಳಿ, VHP ತಗೊಳ್ಳಿ, BJP ಅಂತ ತಗೊಳ್ಳಿ, ನಿಮ್ಮಲ್ಲಿ ಹೋರಾಟಗಾರರಿದ್ದಾರೆ, ಆಡಳಿತಗಾರರಿಲ್ಲ. ಸೊ ದಟ್ BJP ರಾಜ್ಯದಲ್ಲಿ ಫೇಲ್ಯೂರ್ ಮೇಲೆ ಫೇಲ್ಯೂರ್, ಸೋಲಿನ ಮೇಲೆ ಸೋಲು, ಮುಖಭಂಗ ಇದೀವ ಇಲ್ವಾ ಅಂತ ಅನಿಸ್ಕೊಳ್ತಾ ಇದ್ದೀರಿ. ಹೈಕಮಾಂಡ್ ಅವ್ರು ನಿಮ್ಮನ್ನ ಒಂಥರ ಮಲತಾಯಿ ನೋಡ್ತಾರಲ್ಲ, ಸೌತಿ ನೋಡ್ತಾರಲ್ಲ, ಸೌತಿ ಮಕ್ಳು ನೋಡ್ದಂಗ್ ನೋಡ್ತಾ ಇದ್ದಾರೆ. ಕ್ಯಾರೆ ಅನ್ನಲ್ಲ, ಇಲ್ಲ ಆ ರೀತಿ ಇಲ್ಲ. ಆಮೇಲೆ ನಿಮಗೆ ಪಾಪ ನಮ್ಮ ಪಾರ್ಟಿ ಬಗ್ಗೆ ಬಹಳಷ್ಟು ಕಾಳಜಿ ಇದೆ, ಅದಕ್ಕೆ ನಮಗೂ ಖುಷಿ ಇದೆ ನಿಮಗೆ ಬಹಳಷ್ಟು ಸದ್ಯ ಕಾಳಜಿ ಅರ್ಥ ಇದೆ ನಮ್ಮ ಪಾರ್ಟಿ ಬಗ್ಗೆ ಮಾಡ್ಕೊಂಡ್ರಲ್ಲ. ಅಂತ. ಸದ್ಯ ಅರ್ಥ ಮಾಡ್ಕೊಂಡ್ರಲ್ಲ. ಒಂದೇನಂತಂದ್ರೆ ನೋಡಿ, ನಾವು ಅದನ್ನೇ ಹೇಳಿದ್ದು, ಕಳೆದ 3 ವರ್ಷದಿಂದ ಕೂಡ ಅನೇಕ ರೀತಿಯ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ನಮ್ಮದೇ ಆದಂಥ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇದೆ. ಇಲ್ಲಿ ಸಮಸ್ಯೆ ಆಗ್ತಿರೋದು ಏನು ಅಂತಂದ್ರೆ, ಈಗ ದಿನೋಶ್ ಹೇಳ್ದಂಗೆ ಒಂದು ಆಮೇಲೆ ಒಂದು ನೋಡಿ ಮೇಡಮ್, ರಾಜಕೀಯ ವ್ಯವಸ್ಥೆಯಲ್ಲಿ ಈಗ ಬಸವರಾಜ್ ಸರ್ಗೂ ಗೊತ್ತಿರುತ್ತೆ, ಬರೀ ಹೋರಾಟದಿಂದನೇ ಎಲ್ಲವನ್ನ ಮಾಡ್ಬಿಡ್ತೀವಿ ಖಂಡಿತವಾಗ್ಲಿಲ್ಲ. ಕೆಲವೊಂದ್ಸತಿ ಹೋರಾಟ ಬರಬೇಕಾಗ್ತದೆ, ಕೆಲವೊಂದ್ಸತಿ ಕಾನೂನಾತ್ಮಕವಾಗಿ ಹೋಗ್ಬೇಕಾಗ್ತದೆ, ಕೆಲವೊಂದು ಸಂದರ್ಭದಲ್ಲಿ ಒಂದೊಂದು ವಿಚಾರಗಳನ್ನು ಒಂದೊಂದು ರೀತಿ ಹೇಳಬೇಕಾಗತ್ತೆ. ಬರೀ ಎಲ್ಲ ಬೀದಿಲಿ ಕೂತ್ಕೊಂಡೆ ಹೋರಾಟ ಬದಲಾವಣೆ ಆಗಂಗಿದ್ದಿದ್ರೆ ಇವತ್ತು ಏನೇನೋ ಆಗ್ಬಿಡ್ತಿತ್ತು ದೇಶದಲ್ಲಿ. ಆಯಾ ಸಂದರ್ಭಕ್ಕೆ ಈಗ ನೀವು ಬೀದಿಲಿ ಕೂತು ಹೋರಾಟ ಮಾಡಲ್ಲ ಅಂತ ಹೇಳಿದ್ರಿ. ಮೈಸೂರು ಪಾದಯಾತ್ರೆ ಮಾಡಿದ್ವಿ. ಈಗ JDS ನಮ್ಮ ಅಲಯನ್ಸ್ ಪಾರ್ಟ್ನರ್ ಬಿಡದಿ ಟೌನ್ಶಿಪ್ ಹೋರಾಟ ಮಾಡಿದ್ರು, ನಾವು ಕೂಡ ಅಲ್ಲಿ ಒಂದು ನಿಯೋಗ ಹೋದಂಥದ್ದು. ಆಮೇಲೆ ಕೆಲವೊಂದನ್ನ ಕಾನೂನಾತ್ಮಕವಾಗಿ ದೇವೇಗೌಡರು ಯಡಿಯೂರಪ್ಪ ಜಂಟಿಯಾಗಿ ಬಿಡದಿಗೆ ಹೋಗ್ತಾರಂತೆ ಅಂತ, ಹೋಗ್ಬಿಟ್ರೆ ಏನೇನಾಗುತ್ತೆ ಅಂತ ನಾವು ವಿಶ್ಲೇಷಣೆ ಮಾಡಿದ್ವಿ. ಎಲ್ಲಿ ಹೋದ್ರೆ ಅದು ಪರಿಣಾಮನೇ ಬೇರೆ ಇರುತ್ತೆ ಬಿಡಿ, ಹೋಗ್ತಾರೆ. ಹೋಗಲ್ಲ. ಯಾಕೆ ಈಗ ನೋಡಿ, ಲೋಕಸಭೆ ಚುನಾವಣೆಯಲ್ಲಿ ಜೊತೆಗೆ ಮಾಡಿದ್ರಲ್ಲ ದೇವೇಗೌಡ ಸಾಹೇಬ್ರು ಮತ್ತೆ ಯಡಿಯೂರಪ್ಪ ಸಾಹೇಬ್ರು, ಜೊತೆಗೆ ಕ್ಯಾಂಪೇನ್ ಅನ್ನು ಮಾಡಿದ್ರು. ಅದು ಪ್ರಶ್ನೆ ಅಲ್ಲ, ನಾನು ಅದನ್ನೇ ಹೇಳಿದೆ. ನೋಡಿ, ನೀವು ರಾಜಕೀಯದ ವ್ಯವಸ್ಥೆ ವಿರೋಧ ಪಕ್ಷದವ್ರು ಅಂದ್ರೆ ಬರೀ ಬೀದಿಲ್ ಕೂರ್ಬೇಕು ಹಂಗ ಆಗೋದಿಲ್ಲ. ಬೀದಿಲ್ ಕೂರೋ ಸಮಯ ಬಂದ್ರೆ ಬೀದಿಲ್ ಒಂದ್ ನಿಮಿಷ ಲೆಟ್ ಮಿ ಫಿನಿಶ್, ನೀವು ಇಂಟರಪ್ಟ್ ಮಾಡಬಾರ್ದು. ಕೇಳಿಸ್ಕೊಳ್ಳಿ, ನಿಮ್ಮ ಹೊಂದಾಣಿಕೆ ಎಲ್ಲಿ ತನಕ ಇದೆ ಗೊತ್ತಾ? ಲೀಡರ್ಸ್ ಗಳು ಬರ್ತೀರಿ, ಹೊಂದಾಣಿಕೆ ಬೇಡ. ನಿಮ್ ಬಿಜೆಪಿ ಹೊಂದಾಣಿಕೆ ಬಿಡಿ, ಅದು ಸುಮ್ಮನೆ ನೀವು ಅದಕ್ಕೆಲ್ಲ ನಾನು ಯಾವ್ದೋ ಗಾಡಿ ಗುಂಡಾಡ್ಸಲಿಕ್ಕೆ ನಾನು ಉತ್ತರ ನೋಡಿ. ಬೀದಿಲ್ ಕುತ್ಕೊಂಡೆ ಎಲ್ಲ ಹೋರಾಟ ಆಗಂಗಿದ್ರೆ ಆ ರೀತಿ ಆಗ್ತಿರ್ಲಿಲ್ಲ. ಬೀದಿಲ್ ಹೋರಾಟ ಮಾಡ್ಬೇಕು ಅಂತ ಬಂದಾಗ ಮಾಡಿದೀವಿ. ಬೆಳಗಾವಿ ಇರ್ಬೋದು, ಬಿಡದಿ ಇರ್ಬೋದು, ಮೈಸೂರು ಪಾದಯಾತ್ರೆ ಇರ್ಬೋದು, ಮೂಡ ಇರ್ಬೋದು. ಕೆಲವೊಂದನ್ನ ಕಾನೂನಾತ್ಮಕವಾಗಿ, ಕೆಲವೊಂದನ್ನ ಅಡ್ಮಿನಿಸ್ಟ್ರೇಟಿವ್ ಆಗಿ ಬದಲಾವಣೆಗಳು ತರ್ತೀವಿ. ಬಸವರಾಜ್ ಸರ್, ನಾನು ಈ ಕಾಂಗ್ರೆಸ್ ಹೈರಾರ್ಕಿ ಬಗ್ಗೆ ನಿಮ್ಗೆ ಕೇಳೋದಾದ್ರೆ ಸಾರಿ ನೋಡಿ, ಅವ್ರಿಗೆ DK ಶಿವಕುಮಾರ್, ಸಿದ್ದರಾಮಯ್ಯ ಅಂತಿದ್ದಾರೆ, ಒಂದು ಶಿಸ್ತು ಸಮಿತಿ ಅಂತಿದೆ, ಅದಾದ್ಮೇಲೆ KPCC ಅಂತಿದೆ, AICC ಅಂತಿದೆ. ಇಷ್ಟೊಂದು ಅದ್ಭುತವಾಗಿ ಅದನ್ನ ಕ್ರಮ ಇಟ್ಕೊಂಡಿದ್ದಾರೆ. BJP ಹಂಗಲ್ಲ, ಮಾತೆತ್ತಿದ್ರೆ ನಂಗೆ RSS ಅಲ್ಲಿ ಅವ್ರು ಗೊತ್ತಾ, ನನಗೆ ಹೈಕಮಾಂಡ್ ನೇರವಾಗಿ ಪರಿಚಯ ಇದೆ ಗೊತ್ತಾ, ನಾನು ಹೋಗಿ ಭೇಟಿ ಬರ್ತೀನಿ ಗೊತ್ತಾ, ಹಿಂಗೆ ಮಾಡ್ಕೊಂಡು ಅಡುಗೆ ಭಟ್ರು ಜಾಸ್ತಿ ಆಗಿದ್ದಾರೆ. ಪರಿಣಾಮ ಅಡುಗೆ ಹದಗೆಟ್ಟು ಹೋಗ್ತಾ ಇದೆ ಅಂತ. ಟೂ ಮೆನಿ ಕುಕ್ಸ್ ಸ್ಪಾಯ್ಲ್ ದ ಬ್ರಾತ್ ಅಂತ ಅಲ್ವಾ? ಸಿಂಪಲ್. ಹಾಗೆ ಏನಾಗಿದೆ, BJP ಆಗಲಿ, ಆಮ್ ಆದ್ಮಿ ಪಾರ್ಟಿ ಆಗಲಿ, ಅಥವಾ JDS ಆಗಲಿ, ಕಾಂಗ್ರೆಸ್ ಆಗಲಿ, ಯಾವಾಗಲೂ ಕೂಡ ಒಂದು ಪಕ್ಷಕ್ಕೆ ಒಂದು ಲೈಫ್ ಸೈಕಲ್ ಇರ್ತದೆ. ಅದು ಹೋರಾಟದ ದಿನಗಳಿಂದ ಹೋರಾಟದಿಂದ ಹೊಮ್ಮುತ್ತದೆ, ಮುಂದೆ ಅದೊಂದು ಉಚ್ಚಾಯ ಇರ್ತದೆ, ಆಮೇಲೆ ತನ್ನ ಒಳಗಿನ ಒಡಕಿನಿಂದನೇ ಬೀಳಕ್ಕೆ ಶುರುವಾಗ್ತದೆ. ಈಗ ಏನಾಗಿದೆ ಅಂದರೆ, ಈಗ ಯಾವುದನ್ನು ಯಾವ ಒಂದು
ಒಂದು ರೀತಿಯ ಪಾಳೆಗಾರಿಕೆಯನ್ನು ವಿರೋಧಿಸಿಕೊಂಡು ಕಾಂಗ್ರೆಸ್ನ ಪಾಳೆಗಾರಿಕೆ ಇದೆ ಅಂತ ಅದನ್ನು ವಿರೋಧಿಸಿಕೊಂಡು ಅನೇಕ ಪಕ್ಷ ಹುಟ್ಟಿಕೊಂಡವಲ್ಲ, ಅವು ಅದೇ ಪಾಳೆಗಾರಿಕೆಗೆ ಬಂದ್ಬಿಟ್ಟು ಯಾವ ಹೈಕಮಾಂಡ್ ಕಲ್ಚರ್ ಇದೆ ಕಾಂಗ್ರೆಸ್ ಅನ್ಕೊಂಡ್ ಬಂದ್ರಲ್ಲ ಕಾಂಗ್ರೆಸ್ ಅಲ್ಲಿ, ಅದೇ ಹೈಕಮಾಂಡ್ ಕಲ್ಚರ್ ಬಿಜೆಪಿಯಲ್ಲಿ ಶುರುವಾಯಿತು. ಅದ್ರ ಜೊತೆಗೇನೆ ಇತ್ತೀಚೆಗೆ ಕೇಂದ್ರದಿಂದ ರಾಜ್ಯಕ್ಕೆ ಬರೋಣ. ಈಗ ರಾಜ್ಯದಲ್ಲಿ ಇದು ಒಡ್ಕೊಂಡು ನಮ್ಗೆ ಗೊತ್ತಿದೆ. ಕೇಂದ್ರದಲ್ಲೂ ಕೂಡ ಏನಾಗಿದೆ, ಈಗ 12 ವರ್ಷ ಅಧಿಕಾರ ಆದಮೇಲೆ ಈ ಸೆಪ್ಟೆಂಬರ್ಗೆ ಮೋದಿ ಅವರಿಗೆ 75 ವರ್ಷ ಆಗುತ್ತೆ. ಮೋದಿ ನಂತರ ಯಾರು ಅಂತ ಒಂದು ಮುಖ ಅವ್ರಿಗೆ ಬೇಕು. ಆ ಪ್ರಶ್ನೆ ಕೇಳ್ಕೊಂಡ ತಕ್ಷಣ ಪಕ್ಷದಲ್ಲಿ ಅನೇಕ ಬಿರುಕುಗಳು ಉಂಟಾಗ್ತವೆ. ಯಾಕಂದ್ರೆ ಮೋದಿ ನಂತರ ಇಂಥವ್ರಂತ ಒಬ್ಬರ ಹೆಸರು ಇಲ್ಲ, ಅಲ್ಲಿ ಒಬ್ಬರು ಆಮದ್ ಬೇರೆ, ಅಮಿತ್ ಶಾನ, ಯೋಗಿ ಆದಿತ್ಯನಾಥ್. ಆಮೇಲೆ ಅದರ ಜೊತೆಗೇನೆ RSS ಮತ್ತು BJP ನಡುವಿನ ಸಂಬಂಧ ಬಹಳ ಕೆಟ್ಟೋಗಿದೆ. ಅದು ಕಳೆದ ವರ್ಷ ಈ JP ನಡ್ಡಾನೇ ಹೇಳಿಬಿಟ್ರು ನಮ್ಗೆ RSS ಅಗತ್ಯ ಇಲ್ಲ ಗೆಲ್ಲೋದಕ್ಕೆ ಅಂತೇಳಿ. ಯಾಕಂದ್ರೆ BJP ಹತ್ರ ಅಷ್ಟು ರೀತಿ ಸಂಪನ್ಮೂಲ ಮತ್ತು RSSಗೆ ಸಡ್ಡು ಹೊಡೆಯಷ್ಟು ಬ್ರ್ಯಾಂಡ್ ಮೋದಿನೇ ಇದೆ. ಈಗ ಇವೆಲ್ಲ ಸೇರ್ಕೊಂಡು ಅಲ್ಲಿ ಒಂದು ರೀತಿಯ ತಲ್ಲಣ ಶುರುವಾಗಿದೆ. ಅದ್ರ ಜೊತೆಗೇನೆ ಕರ್ನಾಟಕದಲ್ಲಿ ಇಲ್ಲಿ ವಿಜಯೇಂದ್ರ ಹೇಗೆ ಮಾತಾಡ್ತಾರೆ. ಒಂದು ಕಾಲದಲ್ಲಿ BJP ಲಿಂಗಾಯತರ ಪಕ್ಷ ಅಂತಿತ್ತು, ಅಥವಾ ಅದು ಯಡಿಯೂರಪ್ಪನವರ ಒಂದು ವರ್ಚಸ್ಸಿನಲ್ಲಿತ್ತು. ಏನೇನೋ ಮಾತಾಡ್ಬಿಟ್ರು. ಕೂಡಿಕೆ ಸಂಗಮದ ನಾವು ಬೇಕೇನ್ರಿ ಅಂತ ಅನಂತ್ ಕುಮಾರ್ ಹೆಗಡೆ ಹೇಳ್ತಾರೆ. ಲಿಂಗಾಯತರ ನಾವು ಒಬ್ಬ ವ್ಯಕ್ತಿ ಬೇಕಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಏನೇನೋ ಮಾತಾಡಿದ್ರು. ಯಾರ ಬಗ್ಗೆ ಮಾತಾಡಿದ್ರು? ಮಣ್ಣು ಸುರೇಶ್ ಕುಮಾರ್ ಅಲಾರ್ಮ್ ನೋಡಿದಾಗ ಎದ್ದೇಳ್ತಾರೆ ಮನುಷ್ಯ, ಕೆಲವರು ಆದ್ರೆ ಅಲಾರ್ಮ್ ಆಫ್ ಮಾಡ್ಕೊಂಡು ಮತ್ತೆ ಮಲ್ಕೊಳ್ತಾರೆ, ಹೇಳ್ಬೇಕು. ಯಾರು ಕುರಿತು ಮಾತಾಡಿದ್ದು? ಕಾಂಗ್ರೆಸ್ ಕುರಿತು ಹೇಳ್ತಾ ಇದ್ರು ಅವರು. ಕಾಂಗ್ರೆಸ್ ಬಗ್ಗೆ ಸುರೇಶ್ ಕುಮಾರ್ ಟ್ವೀಟ್ ಮಾಡಿದ್ದು ಆ ಥರ, BJP ಬಗ್ಗೆನೇ ಹೇಳಿದ್ದು. ಹೀಗಿರುವಾಗ ಇಲ್ಲಿ ಯಾವಾಗ ತನ್ನ ಒಳಗಿನ ಸಮಸ್ಯೆಗಳನ್ನ ಬಗೆಹರಿಸ್ಕೋದಿಲ್ಲ. ಯಾವುದೋ ಪಕ್ಷ ಆಗಲಿ, JDS ತನ್ನ ಒಳಗಿನ ಸಮಸ್ಯೆಗಳನ್ನು ಸರಿಯಾಗಿ ಬಗೆಹರಿಸ್ಕೊಂಡಿದ್ರೆ ಅವರು NDAಗೆ ಹೋಗೋ ಪ್ರಮೇಯ ಬರ್ತಾ ಇರಲಿಲ್ಲ. ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ನಾನು BJP ಹೋಗ್ತಿದ್ದೆ ಅಂತ ಹೇಳ್ಕೊಂಡು ಹೋದ್ರು. ಕುಮಾರಸ್ವಾಮಿ, ದೇವೇಗೌಡರು CM ಇಬ್ರಾಹಿಂ, ಪಕ್ಷದ ಅಧ್ಯಕ್ಷ CM ಇಬ್ರಾಹಿಂ ಅವರು ಹೊರಗಡೆ ಇಟ್ಟು ತಾವೇ ತೀರ್ಮಾನ ತಗೊಂಡು ಕೊಟ್ಟ ಕಾರಣ ಏನು? ಇದು ನಮ್ಮ ಪಕ್ಷದ ಅಸ್ತಿತ್ವದ ಪ್ರಶ್ನೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಮೊದಲು ಯಾವುದೇ ಪಕ್ಷ ಆಗಲಿ ತನ್ನ ಆಂತರಿಕ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು, ತನ್ನ ಆಂತರಿಕ ಒಂದು ಒಗ್ಗಟ್ಟನ್ನ ಮಾಡ್ಕೋಬೇಕು. ಈಗ ಏನಮ್ಮ ಹೇಳಿದ್ರಲ್ಲಿ ನೀವು, ಅದು ಅಡ್ಜಸ್ಟ್ಮೆಂಟ್ ರಾಜಕಾರಣ. ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಆರೋಪ ಮಾಡಿದ್ದು ಯಾರು? ಹೊರಗಿನವ್ರು ಮಾಡಿದ್ರಾ? ಯತ್ನಾಳ್ ತಾನೇ ಮಾಡಿದ್ದು, BJP ತಾನೇ ಮಾಡಿದ್ದು. ನೀವು ಕಾಂಗ್ರೆಸ್ ಅಡ್ಜಸ್ಟ್ಮೆಂಟ್ ಆಗಿದ್ದೀರಿ, ಅಡ್ಜಸ್ಟ್ ಆರೋಪ ಮಾಡಿದ್ದು ಯಾರು? ಸರ್, ಈಗ ಜನರ ಪರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ನಮಗೆ ನ್ಯಾಯ ಸಿಗಬೇಕು ಅಂದ್ರೆ ಯಾವ ಪಾರ್ಟಿನ ನಂಬಬೇಕು ಸರ್? ಅಂದ್ರೆ ನಮ್ಮ ಹಣೆ ಬರದಲ್ಲಿ ಬರದೇ ಇಲ್ವಾ? ಇವ್ರ ಹತ್ರ ಹೋದ್ರೆ ನಮ್ಗೆ ನ್ಯಾಯ ಸಿಗುತ್ತೆ? ಏನಾಗಿದೆ, ನಾನು ಭಾರತದ ಮತ್ತು ಕರ್ನಾಟಕ ಎಲ್ಲ ರಾಜಕಾರಣ ನೋಡಿ, ಮುಂಚೆ ಏನಾಗ್ತಿತ್ತು ಅಂದ್ರೆ ಒಂದು ಹೋರಾಟದಿಂದ ಹೊಸ ಸರ್ಕಾರ ಬರ್ತಿತ್ತು. ಅದು ಬೋಫೋರ್ಸ್ ಕಾರಣ ಇರ್ಬೋದು, VP ಸಿಂಗ್ ಸರ್ಕಾರ, ಅಥವಾ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಕಾಲದಲ್ಲಿ ಬಂದ ಜನತಾ ಪಾರ್ಟಿ ಇರ್ಬೋದು, ಅನ್ನಾಜರ ಚಳವಳಿ ಇರ್ಬೋದು. ಒಂದು ಹೋರಾಟದಿಂದ ಬಂದು ಬರೋ ಹೊಸ ಸರ್ಕಾರ ಬೇರೆ. ಈಗೇನಾಗಿಬಿಟ್ಟಿದೆ, ಇರೋ ಸರ್ಕಾರ ಭ್ರಷ್ಟಾಚಾರ ಮಾಡಿ 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 ಅದೇ ಬೀಳ್ಬೇಕು, ಅದೇ ಜನ ಒಲವನ್ನು ಕಳ್ಕೋಬೇಕು. ಆಮೇಲೆ ನಾವು ಅನಿವಾರ್ಯವಾಗಿ ನಮ್ಮನ್ನು ಆಯ್ಕೆ ಮಾಡ್ಕೋತಾರೆ ಅಂತ ಮನಸ್ಥಿತಿಗೆ ಬಂದಿವೆ ಪಕ್ಷಗಳು. ಕಾಂಗ್ರೆಸ್ ಏನ್ ಮಾಡುತ್ತೆ ಮಾಡ್ಕೊಂಡು ಒಂದು ದಿನ ಕಾಂಗ್ರೆಸ್ ಬೇಸತ್ತು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬೇಸತ್ತು, ನಮ್ಗೆ ಒಲಿತಾರೆ ಅಂತ ಇವರು ಅಲ್ಲಿ ಕೇಂದ್ರದಲ್ಲಿ BJP ಮೋದಿ ಏನ್ ಮಾಡ್ಕೊಳ್ಳಿ ಕೊನೆಗೆ ಬೇಸತ್ತು ಕಾಂಗ್ರೆಸ್ ಓಟ್ ಹಾಕ್ತಾರೆ ಅಂತ ಕಾಂಗ್ರೆಸ್. ದಿಸ್ ಇಸ್ ವೆರಿ ರಾಂಗ್, ವೆರಿ ಡೇಂಜರಸ್ ಟ್ರೆಂಡ್ ಅಂತ ನಾನು ಹೇಳೋದು. ಜನರಿಗೆ ನೀವು ಕೇಳಿದಂಗೆ ಯಾರು ನಂಬಬೇಕು ಅಂತ ಅರ್ಥ ಆಗೋದಿಲ್ಲ. ಅನಿವಾರ್ಯವಾಗಿ ಮತ್ತೊಬ್ಬನ ಆಯ್ಕೆ ಮಾಡಬೇಕಾಗ್ತದೆ. ಒಬ್ಬನ ಮೇಲೆ ಸಿಟ್ಟಿರ್ತದೆ, ನನಗೆ ರಿಷಿಕ್ ಮೇಲೆ ಸಿಟ್ಟು, ಸುಮ್ಮನೆ ಸಿಟ್ಟಿಗೋಸ್ಕರ ಇನ್ನೊಬ್ಬನ ವೋಟ್ ಮಾಡೋದು ಅವ್ನು ಸರಿ ಅಂತ ಅಲ್ಲ. ಇವ್ರ ಮೇಲೆ ಸಿಟ್ಟಿದೆ ನನಗೆ ಅಷ್ಟೇ. ನೆಗೆಟಿವ್ ವೋಟ್, ಆ ನೆಗೆಟಿವ್ ವೋಟ್ ಮೇಲೆ ಪಾಲಿಟಿಕ್ಸ್ ಮಾಡೋದು ದೇಶದ ಪ್ರಜಾಪ್ರಭುತ್ವಕ್ಕೆ ಮತ್ತು ದೇಶದ ಅಭಿವೃದ್ಧಿಗೆ ಬಹಳ ಡೇಂಜರಸ್. ಕರೆಕ್ಟ್. ರಿಷಿಕ್ ಅವರೇ, JDS ಈಗಲೂ ಅನಿಸ್ತಾ ಇಲ್ವಾ, ಸಾಕಪ್ಪ ಇವ್ರ ಮನೆ ಜಗಳ, ಸ್ವತಂತ್ರವಾಗಿ ಹೋರಾಟ ಮಾಡಿ 2028ಕ್ಕೆ ಇರೋ ನಂಬರ್ಸ್ನಾರು ಉಳಿಸ್ಕೊಳ್ಳೋಣ, ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇಲ್ವಾ? ಮೇಡಮ್ ನೋಡಿ, ಮೈತ್ರಿ ವಿಚಾರಕ್ಕೆ ಅಂತ ಬಂದಾಗ ಫಾರ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್ ಅಂತ ಅಂದ್ಬಿಟ್ಟು ನಾವು ಲೋಕಸಭೆಯಲ್ಲಿ ಮೈತ್ರಿ ಮಾಡ್ಕೊಂಡಿದ್ದು. ಸೊ ಅದೇ ಮೈತ್ರಿ ಕೂಡ ನಾವು ರಾಜ್ಯದಲ್ಲೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಸ್ಥಳೀಯ ಚುನಾವಣೆಗಳಲ್ಲಿ ಅದಿನ್ನೂ ಸ್ವಲ್ಪ ಕ್ವಶನ್ ಮಾರ್ಕಲ್ಲಿದೆ ನಮ್ಮಲ್ಲಿ. ಸೊ ಅದನ್ನು ವಿ ಆರ್ ಥಿಂಕಿಂಗ್ ಅಬೌಟ್ ಇಟ್, ಯಾವ ರೀತಿ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ ಏನು ಎತ್ತ ಅನ್ಕೊಂಡು. ಇಟ್ಸ್ ನಾಟ್ ದಟ್ ಬ್ಲೈಂಡ್ಲಿ ನಾವು ಅಲೈನ್ ಆಗ್ಬಿಟ್ಟಿದ್ದೀವಿ ಯಾರ್ದೋ ಅಂದಿದ ತಕ್ಷಣ ವಿ ಜಸ್ಟ್ ಫಾಲೋ ಇಟ್ ಅಂತ ಏನಿಲ್ಲ. ಅದು ಒಂದು. ಎರಡನೇ ವಿಚಾರ, ಇನ್ನು ಆಡಳಿತ ಏನು ಕಾಂಗ್ರೆಸ್ ಈಗ ಇದೆ, ಇದ್ರ ವಿಚಾರವಾಗಿ ನಾವು ಸಾಕಷ್ಟು ಚರ್ಚೆಗಳು 3 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಏನದು ಕುರ್ಚಿ ಕದನ ಅನ್ನೋ ಒಂದು ಸಬ್ಜೆಕ್ಟ್ ಇಟ್ಕೊಂಡೆ ಸಾಕಷ್ಟು ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಡೆವಲಪ್ಮೆಂಟ್ಸ್ಗಳು ಅಂತ ತಗೊಂಡಾಗ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ಎಷ್ಟು ಧ್ವನಿ ಎತ್ತಬೇಕೋ ಅಷ್ಟು ಧ್ವನಿ ಎತ್ಕೊಂಡು ಬರ್ತಾ ಇದೀವಿ. ಎಲ್ಲೂ ನಾವು ಸೈಲೆಂಟ್ ಆಗಂತೂ ಇಲ್ಲ. ಈಗ ಎಷ್ಟೋ ಸತಿ ಕೇಳಿದಾಗ ಪ್ರತಿಯೊಬ್ಬ ಶಾಸಕನಿಗೆ ಏನಾಗ್ತಾ ಇದೆ, ಅನುದಾನಕ್ಕೆ ದುಡ್ಡೇ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅವರ ಪಕ್ಷದಲ್ಲಿರುವಂತಹ ಸನ್ಮಾನ್ಯ ರಾಯರೆಡ್ಡಿ ಅವರೇ ಏನ್ ಹೇಳ್ತಾರೆ,
ವಿ ಆರ್ ಬಿಕಮಿಂಗ್ ಎ ನಂಬರ್ 1 ಇನ್ ಕರಪ್ಷನ್. ನಾವಂದ್ರೆ ನಾವಲ್ಲ, ಕಾಂಗ್ರೆಸ್ ಅವರು, ಆಡಳಿತ ಪಕ್ಷದವರು ಅಂತ. ಅಷ್ಟು ಹೇಳಿದ್ರು ಕೂಡ ಅವ್ರಿಗೆ ಮಾನ ಮರ್ಯಾದೆ ಇಲ್ದಿರೆ ಒಂದು ಸರ್ಕಾರ ಇರುತ್ತೆ ಅಂತ ಹೇಳಿದ್ರೆ ನಾವಿನ್ ಎಷ್ಟು ಹೇಳಕ್ಕಾಗುತ್ತೆ? ನೀವು ಸ್ವಲ್ಪ ಹಳ್ಳಿ ಮಕ್ಕಳಾಗಿ ಬದಲಾಗ್ಬೇಕು ಅಂತ. ಅಂದ್ರೆ ನಿಮ್ಮ ಸ್ಟ್ಯಾಂಡರ್ಡ್ ಪದಗಳು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ನೀವು ಜನಕ್ಕೆ ಅರ್ಥ ಆಗಂಗ್ ಹೇಳ್ಬೇಕು ನೀವು. ಈಗ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಾಗ್ಬೇಕು ನೀವು. ಹೇಳಿ ನೀವು ಗೊತ್ತಿಲ್ಲ, ಹಳ್ಳಿಗಡೆ ಹೋಗಿ ಇಂಗ್ಲಿಷ್ ಬೇಡ, ಟನಲ್ ರೋಡ್ ಮಾಡ್ತಾ ಇದಾರೆ, ಇಷ್ಟು ಕೋಟಿ ವೇಸ್ಟ್ ಆಗುತ್ತೆ ಗೊತ್ತಾ? ಯಾರು ಕೇರ್ ಮಾಡ್ತಾರೆ? ಹಳ್ಳಿ ಅಜ್ಜಿಗೆ ಹೋಗಿ ಭ್ರಷ್ಟಾಚಾರನ ಪದದ ಅರ್ಥ ಕೇಳಿ ಕೇಳಿದ್ರು. ಸ್ವಲ್ಪ ನೀವು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಾಗ್ಬೇಕು ಒಂಚೂರು ಅಂತ. ಈಗ ನೋಡಿ, ಈಗಿರುವಂತ ಸರ್ಕಾರ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ತಗೊಂಡ್ರು ಚಾರ್ಜ್ ಅಲ್ಲಿ. ಮಳೆಗಾಲ ಬಂತು, ಮುಂಗಾರು ಮಳೆನೂ ಬರ್ತಾ ಇದೆ, ಕೃಷಿ ಸಚಿವರು ಇಲ್ಲ. ಸೊ ಏನ್ ಮಾಡ್ಬೇಕು ಇವಾಗ? ಬಿತ್ತನೆ ಬೀಜದ ಕ್ವಶನ್ ಕೇಳಿದ್ರೆ ಆನ್ಸರ್ ಇಲ್ಲ, ಯೂರಿಯಾ ಕೇಳಿದ್ರೆ ಆನ್ಸರ್ ಇಲ್ಲ. ನಿಮ್ಗೆ ಶಾಲೆಗಳೆಲ್ಲ ಪ್ರಾರಂಭ ಆಯ್ತು, ಶಾಲೆಗಳಿಗೆ ಈಗ ಅಡ್ಮಿಷನ್ಗೆ ಅವ್ರಿಗೆ ಸಾಕ್ಸ್ ಇಲ್ಲ, ಶೂಸ್ ಇಲ್ಲ, ಬಟ್ಟೆ ಇಲ್ಲ. ಕುತ್ಕೊಳಕ್ ಮಳೆ ಬಂದ್ರೆ ಒಂದು ಶಾಲೆ ಇಲ್ಲ. ಇದನ್ನ ನಾವು ಅಲ್ಲಿಗೆ ಬರ್ತಾ ಇದೀವಿ, ಆ ವಿಚಾರಕ್ಕೂ ಬರ್ತಾ ಇದೀವಿ. ಈಗ ಇಮಿಡಿಯೇಟ್ ಆಗಿ ಬೇಕಾಗಿರೋದು ನಮಗೆ ರೈತರ ಪರವಾಗಿ ನಾವು ನೋಡಿದಾಗ ಬಿತ್ತನೆ ಬೀಜಗಳು ಬೇಕಲ್ಲ ಅವ್ರಿಗೆ, ಅದ್ರ ಬಗ್ಗೆ ಚಿಂತೆ ಇಲ್ಲ, ಕೃಷಿ ಸಚಿವರು ಇಲ್ಲ. ಸೊ ಇದನ್ನ ನಾವು ಎಷ್ಟೋ ಮನವರಿಕೆ ಮಾಡ್ಕೊಂಡ್ಕೊಳ್ಳೋಣ ಹೇಳಿ. ಈಗ ಮೊನ್ನೆ ತಾನೆ ಈಗ ಯೂರಿಯಾಗೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು, ಚಪ್ಪಲಿಗಳನ್ನ ಇಟ್ಕೊಂಡಿದ್ರು. ನಮಗೆ ಏನೋ ಒಂದ್ ಕಡೆ ಬೋರ್ಗಲ್ ಮೇಲೆ ನೀರು ಉಯ್ಯೋದು ಅಂತಾರೆ ಸರ್. ನಾನು ಹೇಳ್ತಾ ಇದ್ದೀನಿ, ರಿಷಿಕ್ ಅವ್ರಿಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಸಮಸ್ಯೆ ಎಲ್ಲಿ ಗೊತ್ತಾ? ವಿಚಾರಗಳು ಚೆನ್ನಾಗಿದ್ದಾವೆ, ಹೇಳಿದ್ರು ನಂಗೆ ಭ್ರಷ್ಟಾಚಾರ, ಲೋಪದೋಷ, ಟನ್ನಲ್ ರೋಡ್ ಹಂಗನ್ಬಿಡಿ. ಅವ್ನ ಎಷ್ಟು ಕೋಟಿ ಹೊಡೆದ ಗೊತ್ತೇನ ಅಜ್ಜಿ ಅಂತ ಅಜ್ಜಿಗೆ ಅರ್ಥ ಆಗ್ಬೇಕ್ರಿ. ಏನಾಗಿತ್ತಂದ್ರೆ ಇವೇನು ಆಡಳಿತಾತ್ಮಕ ವಿಚಾರ ಇದಾವಲ್ಲ, ಶಾಲೆಗೆ ಹಣ ಅನುದಾನ ಆಗಿಲ್ಲ, ಮಂತ್ರಿ ಇಲ್ಲ, ಇವೆಲ್ಲ ಆಡಳಿತಾತ್ಮಕ ವಿಚಾರವನ್ನ ಸರ್ಕಾರವನ್ನ ಸದನದಲ್ಲಿ ಕೇಳಿ, ಹೊರಗಡೆ ರಾಜಕೀಯ ಹೋರಾಟ ಮಾಡಿ ಸದನದಲ್ಲಿ ಮಾತಾಡೋದ್ರಿಂದ ಜನರ ವಿಚಾರ ಏನ್ ಹೇಳ್ತಾರೆ ಸರ್. ಎಲ್ಲ ಸ್ಟ್ಯಾಂಡರ್ಡ್ ಮಕ್ಕಳು ಸರ್, ಇವರು ಇಂಗ್ಲಿಷ್ ಮೀಡಿಯಂ ಮಕ್ಕಳಾಗಿದ್ದಾರೆ. ಜನರಿಗೆ ಮುಟ್ಟೋ ರೀತಿ ಏನು ನಾವು ಒಂದು ಮೆಸೇಜ್ ಕೊಡ್ಬೇಕು ಅಂದ್ರೆ ತಲುಪುವಂತ ಎಲ್ಲಾ ಪ್ರಯತ್ನಗಳು ನಾವು ಮಾಡ್ತಾ ಇದೀವಿ. ಈಗ ಏನಾಗ್ತಿದೆ, ಎಲ್ಲ ಸ್ಮಾರ್ಟ್ ಫೋನ್ ಯುಗಗಳು. ಬಿಜೆಪಿ ಬಹಳ ಸ್ಮಾರ್ಟ್, ಗೊತ್ತಿರ್ಲಿ ನಿಮಗೆ, ಜನರಿಗೆ ಇದು ಭ್ರಷ್ಟಾಚಾರ ಇನ್ನೊಂದು ಏನು ಅರ್ಥ ಆಗೋದಿಲ್ಲ ಅಂತಾನೆ ಅವ್ರು ಒಂದೇ ಒಂದು ಶಬ್ದ ಯೂಸ್ ಮಾಡಿದ್ದು, ರಾಮ ಧರ್ಮ. ಹೋಮ್ ಮಿನಿಸ್ಟರ್ ಇದ್ದಾರೆ, ಅವರೇ ಹೋಮ್ ಮಿನಿಸ್ಟರ್ ಅಂತ ಕರಿಬೇಕಾ ಅಥವಾ RSS ವಿರೋಧಿ ಸಚಿವಾಲಯದ ಮಿನಿಸ್ಟರ್ ಅಂತ ಕರಿಬೇಕಾ? ಗೃಹ ಸಚಿವರು ಮಾಡ್ಬೇಕಾಗಿರುವಂತ ಕೆಲಸ ಗೃಹ ಸಚಿವರು ಮಾಡೋ ಕೆಲಸನೇ ಮಾಡಿದ್ದಾರೆ. ಅವರು ತಮ್ಮ ಒಬ್ಬ ಗೃಹ ಮಂತ್ರಿ ಆಗಿ ಒಂದು ಸಂಸ್ಥೆ ಬಗ್ಗೆ ದಾಖಲೆ ಬೇಕು ಕೇಳಿದ್ದಾರೆ. ಬೆಳಗ್ಗೆ ಸಂಜೆವರೆಗೂ ನೇಪಾಳಿಗಳು ಯಾರೋ ನಮ್ಮ ಸೌಧದ ಮುಂದೆ ಬಂದು ಜಗಳ ಹೊಡೆದಾಡ್ತಾರೆ ಅಂದ್ರೆ ಅಲ್ಲೋ ಎಲ್ಲಿಗೆ ಹೋಗಿ ಬಿದ್ದಿದೆ ನಮ್ದು. ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಗೆ ಮೀಡಿಯಾ ನೋಡಿದ ತಕ್ಷಣ ಬಂದ್ಬಿಟ್ಟು ಬರೀ ಅದೊಂದನೇ ಭಜನೆ ಮಾಡೋದಾದ್ರೆ ನೀವು ಒಂದು ಖಾತೆ ಚೇಂಜ್ ಮಾಡ್ಕೊಂಬಿಡಿ, ಗೃಹ ಸಚಿವಾಲಯದಿಂದ RS ವಿರೋಧಿ ಸಚಿವಾಲಯ. ಏನು ಅಂತಂದ್ರೆ ನಿಮಗೆ ಮಾಧ್ಯಮದ ಹೆಸರನ್ನು ತಗೊಬಂದ್ಬಿಟ್ಟು ಕಾಂಗ್ರೆಸ್ ವಿಚಾರವಾಗಿ ಮಾತಾಡಿದ್ರು ಅಂತಾರೆ. ಈಗ ರಾಮಲಿಂಗಾರೆಡ್ಡಿ ಅವರು ಹಿರಿಯ ಸಚಿವರಾಗಿದ್ದಂಥವ್ರು, ಹಿರಿಯ ಕಾಂಗ್ರೆಸ್ಸಿಗರು ಓಪನ್ ಆಗಿ ಬಂದ್ಬಿಟ್ಟು ನನಗೆ ಈ ಸಚಿವಾಲಯ ಬೇಡ ರೀ, ನನಗೆ ನಾನು ರಿಸೈನ್ ಮಾಡ್ತೀನಿ ಅಂತ ಬಹಿರಂಗವಾಗಿ ಪತ್ರ ಕೊಟ್ಬಿಟ್ಟು ಹೋಗ್ತಾರೆ. ಅವ್ರನ್ನ ಮನವೊಲಿಕೆ ಕಾರ್ಯಕ್ರಮಗಳಂತ ಹೋಗಿ ಮಾಡ್ತಿರ್ತಾರೆ. ಇದಕ್ಕಿಂತ ಇನ್ ಎಷ್ಟು ಮರ್ಯಾದೆ ಹೋಗ್ಬೇಕು ಹೇಳಿ ಒಂದು ಕಾಂಗ್ರೆಸ್ ಸರ್ಕಾರದವ್ರಿಗೆ? ಅವರ ಸಿಎಂ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಅವರು ತುಂಬಾ ಒಳ್ಳೆ ಪಾಯಿಂಟ್ ಇಟ್ರು ಸರ್. 19,000 ಒಂದೇ ಅಕೌಂಟ್ಗೆ ಗ್ಯಾರಂಟಿ ಹೋಗಿರುವಂತದ್ದು, 5,000 ಕೋಟಿ ಹೋಗಿರುವಂತದ್ದು, 1.5 ಲಕ್ಷ ಕೋಟಿ ರಾಮಲಿಂಗಾರೆಡ್ಡಿ ಅವರು ಬೇರೆ ಖಾತೆ ಕೇಳ್ತಾರೋ, ಅದೇ ಖಾತೆ ಇಟ್ಕೊಳ್ತಾರೋ, ಸಿಎಂ ಕೇಳ್ತಾರೋ, ಜನಕ್ಕೆ ಏನಾಗ್ಬೇಕು, ಅದರಿಂದ ಜನಕ್ಕೆ ಏನಾಗ್ಬೇಕು ಅಂತ ಮಾತಾಡ್ರಿ ನೀವು. ಸರಿ, ಬರ್ತೀನಿ ನಾನು. ದಿನೇಶ್ ಅವರೇ, ಈಗ ಸಮಸ್ಯೆಗಳು ಅಂತ ಹೇಳ್ತಾ ಹೋದ್ರೆ ಬೇಕಾದಷ್ಟು ಹೇಳ್ಬೋದು. ಹೆಜ್ಜೆಜ್ಜೆಗೂ ಕಾಂಗ್ರೆಸ್ ಎಡುತ್ತಾ ಇದೆ. ಅದನ್ನ ದಾರಿಗೆ ತರಬೇಕಾಗಿರೋದು ಬಿಜೆಪಿ JDS ಕತೆ ಆಗ್ಬೇಕಾಗಿತ್ತು. ಅಂಡ್ ನೀವು ಇದೀರಿ ಅಂತ ಉಳಿಸ್ಕೋಬೇಕಾಗಿತ್ತು. ಕಾಂಗ್ರೆಸ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವ್ರವರೇ ಕಿತ್ತಾಡ್ಕೊಳ್ತಾರೆ. ಅವ್ರೇನ್ರಿ ನಮ್ಮನ್ನು ಕೇಳೋದು? ನಮಗೆ ಈಕ್ವಲ್ ಅವರು, ನಮಗೆ ಸಮಾನ ಅವರು, ನಾವು ನಡೆದಿದ್ದೇ ದಾರಿ ಅಂತ ಇದ್ದಾರೆ. ಸೊ ಶ್ಯಾಡೋ CM ಆಗಿ ಕೆಲಸ ಮಾಡಬೇಕಾಗಿರೋ ವಿರೋಧ ಪಕ್ಷಗಳು ಮಂಕಂಡಾಗ ನಾವಿದೀವಿ ಅಂತ ಹೋರಾಟ ಮಾಡ್ಬೇಕಾಗಿರೋದು ನೀವು. ಜಿಲ್ಲೆಗಳಿಗೆ ಹಣ ಹೋಗ್ತಾ ಇಲ್ಲ, ಶಾಸಕರುಗಳಿಗೆ ಹಣ ಹೋಗ್ತಾ ಇಲ್ಲ, ತಾರತಮ್ಯ ಮಾಡ್ತಾ ಇದ್ದಾರೆ, ಗ್ಯಾರಂಟಿಗಳು ಸರಿಯಾಗಿ ಸಿಗ್ತಾ ಇಲ್ಲ. GBA ಎಲೆಕ್ಷನ್ ಬಂತು, ರೋಡ್ ಸರಿ ಇಲ್ಲ. ನಾನು ಮೊನ್ನೆ ಹಿರಿಯೂರ್ ಕಡೆಗೆ ಹೋಗಿದ್ದೆ, ಅದ್ಯಾವುದೋ ಬಬ್ಬೂರ್ನಲ್ಲಂತೂ ಜನ ಕ್ಯಾಕರ್ಸ್ತು ಅಂತ ಉಗಿದ್ ಬಿಡ್ತಾರೆ, ತೂ ಅಂತ ಉಗಿತಾ ಇದ್ದಾರೆ. ನಾನು ಹೋದಾಗ ಅಯ್ಯಪ್ಪ, ಮನೆಗಳ ಹತ್ರ ಆ ಊರ್ ನೋಡ್ಬಿಟ್ರೆ ಭಯ ಆಗ್ಬಿಡುತ್ತೆ. ಜನ ಹೆಂಗ್ ಬದುಕ್ತಾ ಇದ್ದಾರೆ, 40-50 ವರ್ಷದ ಹಿಂದೆ ಹೋದಂಗಿದೆ. ಇಂಥ ಎಲ್ಲ
ಒಂದು ಕಾರ್ಯಗಳನ್ನ ಅಥವಾ ಕೆಲಸಗಳನ್ನ ಮುಂದಿಟ್ಕೊಂಡು ನೀವು ಹೋದ್ರೆ ಇಂಥದ್ದೊಂದು ಪಕ್ಷ ಈ ತಪ್ಪ ನಮ್ಮೂರಲ್ಲಿ ಅಂತ ಅನ್ಕೊಂತಾರೆ ಜನ. ನೀವೇ ಎಚ್ಚೆತ್ಕೋಬೇಕು. ಅವ್ರು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಎಚ್ಚೆತ್ಕೊಳ್ಳಿ, ಹೌದು, ಸಮಯವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿ ನೀವು. ಬಟ್ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ವಿಧಾನಸಭೆಯಲ್ಲೂ ಕೂಡ ಈ ಯಾವುದು ವಿಚಾರಗಳು ಆಚೆ ಬರ್ತಾ ಇಲ್ಲ. ನೀವು ಹೆಜ್ಜೆ ಇಡ್ರಿ ವಿಧಾನಸಭೆಗಳಲ್ಲೂ ಯಾರು ಮಾತಾಡ್ತಾ ಇಲ್ಲ, ಮುಖ್ಯವಾದ ವಿಚಾರಗಳನ್ನ ಯಾವ್ದು ಮಾತಾಡ್ತಾ ಇಲ್ಲ. ಕರಪ್ಷನ್ ಬಗ್ಗೆ ಯಾರು ಮಾತಾಡಲ್ಲ. ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ನಡೀತಾ ಇರೋ ದಂಧೆ ಯಾವ ಇಲಾಖೆಯಲ್ಲೂ ನಡೀತಾ ಇಲ್ಲ, ಅದ್ರ ಬಗ್ಗೆ ಒಬ್ರು ಧ್ವನಿ ಎತ್ತಲ್ಲ ಅಪೋಸಿಷನ್ ಪಾರ್ಟಿಗಳು. ಮತ್ತೆ ನೀವು ಪೊಲೀಸ್ ಇಲಾಖೆ, ಇವತ್ತು ಪೊಲೀಸೇ ರಾಬರಿಗೆ ನಿಂತಿದ್ದಾರೆ. ಮೊನ್ನೆ ನಡೆದಂತ ಘಟನೆ ನೋಡ್ಬೋದು, 20 ಲಕ್ಷ ಕೇರಳ ಉದ್ಯಮಿ ಹತ್ರ ದರೋಡೆ ಮಾಡಿದ್ದು. ಮತ್ತೆ ಇವತ್ತು ಈ ವರ್ಗಾವಣೆ ದಂಧೆ 3 ಪಕ್ಷಗಳು ಹಿಂದೆ ಮಾಡ್ಕೊ ಬಂದಿದ್ದಾವೆ. ಅದಕ್ಕೆ ಯಾವ ಕೌನ್ಸಿಲಿಂಗ್ ಇಲ್ಲ, ಯಾವ ಒಂದು ಅಥಾರಿಟಿ ಇಲ್ಲ, ಏನಿಲ್ಲ. ಇವತ್ತು ಪ್ರತಿಯೊಬ್ಬ ಅಧಿಕಾರಿಗಳು ನೀವು ಬೆಸ್ಕಾಂಗೆ ಹೋಗಿ, ಯಾವುದೇ ಒಂದು BBMP ಹೋಗಿ, GBAಗೆ ಹೋಗಿ, ಯಾವುದೇ ಇಲಾಖೆಗೆ ಹೋಗಿ ಯಾವನು ಕೆಲಸ ಮಾಡಲ್ಲ. ಎಲ್ಲದಕ್ಕೂ ಮಿನಿಮಮ್ ಒಂದು ಸೈನ್ ಹಾಕೋದಕ್ಕೆ 50,000 ಕೊಡು, ಲಕ್ಷ ಕೊಡು, 25,000 ಕೊಡು ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾರೆ. ಒಂದೊಂದು ಪೋಸ್ಟಿಂಗ್ 25 ಲಕ್ಷ, 50 ಲಕ್ಷ, 75 ಲಕ್ಷ ಅಂತ ಮಾಡಿಕೊಂಡು ಇವತ್ತು ನಾನು ಹೇಳೋದು, ರಾಜ್ಯದಲ್ಲಿ ಮಕ್ಕಳು KPSC ಅವು ಇವು ಓದ್ತಾವ್ರಲ್ಲ, ನೀವು ಓದ್ಲೇಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಇಲ್ಲಿ ಹೋಗಿ ನೀವು ಭ್ರಷ್ಟಾಚಾರ ಮಾಡಿ ಇನ್ನೊಬ್ರು ಮನೆ ಹಾಳು ಮಾಡೋದಕ್ಕೆ ಯಾಕೆ ಕಷ್ಟಪಟ್ಟು ಅಲ್ಲೆಲ್ಲೋ PG ಉಳ್ಕೊಂಡು ಕೋಚಿಂಗ್ ಸೆಂಟರ್ಗಳಿಗೆಲ್ಲ ಹೋಗಿ ಅವೆಲ್ಲಕ್ಕೆ ಯಾಕೆ ಕಷ್ಟಪಡ್ತೀರಾ? ಅದೇ ಟೈಮ್ನ ನಿಮ್ಗೆ ಯಾವ್ದೋ ಒಂದು ಸ್ವಂತ ಉದ್ಯಮ ಮಾಡ್ಕೊಳ್ಳಿ. ಇವತ್ತು ನಾನು ನೋಡ್ದಂಗೆ ಎಷ್ಟೋ KS ಅಧಿಕಾರಿಗಳು ಪೋಸ್ಟಿಂಗ್ ಇಲ್ಲದೆ ಮನೇಲಿ ಬಿದ್ದವ್ರೆ. ಪೋಸ್ಟಿಂಗ್ ಇಲ್ಲ ಅಂದ್ರೆ ಸಂಬಳ ಕೊಡಲ್ವಂತೆ, ನೆಕ್ಸ್ಟ್ ಪೋಸ್ಟಿಂಗ್ ಹಾಕಿಸ್ಕೊಂಡ್ರೆ ಸಂಬಳ ಕೊಡೋದಂತೆ. ಅಂತ ಒಂದು ದುರ್ಗತಿ ಇವತ್ತು ರಾಜ್ಯಕ್ಕೆ ಬಂದಿದೆ. ಈಗ CM ಏನ್ ಮಾಡ್ತಾವ್ರೆ, ಇರೋ ಬರೋ ಇಲಾಖೆ ಎಲ್ಲಾನು ನಾನೇ ಇಟ್ಕೊಂಡಿದ್ದೀನಿ, ನಾನೇ ರಾಜ. ಈಗ ರಾಜ ಏನ್ ಮಾಡ್ತಾವ್ರೆ, ಏನು ಮಾಡ್ತಾ ಇಲ್ಲ. ಅದೇನೋ ನಂಬರ್ ಕೊಡ್ತೀನಿ ಬೇರೆ ಅಂತ ಹೇಳಿದ್ರು, ಏನೋ 10 ರೂಪಾಯಿ ಲಂಚತ್ ಕೇಳಿದ್ರು, ನಂಬರ್ ಕೊಟ್ಬಿಡ್ತೀನಿ, ಎಲ್ಲ ಫೋನ್ ಮಾಡ್ಬಿಡಿ. ಯಾರ ನಂಬರ್ ಅಪ್ಪ, ಇದುವರೆಗೂ ಒಂದ್ ನಂಬರ್ ಡಿಸ್ಪ್ಲೇ ಆಗಿಲ್ಲ. ನಾವು ಪಂಜಾಬ್ ಅಲ್ಲಿ ಏನು CM ವಾಟ್ಸ್ಆಪ್ ನಂಬರೇ ಮಾಡಿದೀವಿ, ಅಲ್ಲಿ ವಿಜಯ್ ನಂಬರ್ ಕೊಟ್ಟವ್ರೆ, ತಮಿಳ್ನಾಡಲ್ಲಿ ಪಂಜಾಬ್ ಅಲ್ಲಿ ಕೊಟ್ಟವ್ರೆ, ಇವ್ರು ಯಾವ ನಂಬರ್ ಕೂಡ ರೆಡಿ ಇಲ್ಲ. ನಾನು ಹೇಳೋದು ಪಾದಯಾತ್ರೆ ವಿನ್ ಆಗಿದ್ದಲ್ವಾ ಸರ್, ಅದೇ DK ಶಿವಕುಮಾರ್ ಟೀಮ್ ವರ್ಕ್ ಮಾಡಿದಕ್ಕೆ CM ಅಂತ ನೀವು ಮಕ್ಕಡೆ ಮಲ್ಕೊಂಡಿದ್ದು. ಮಾತಾಡ್ತಾರೆ ಅಂದ್ರೆ ಅದಕ್ಕಿಂತ ಹೇಳ್ತಾ ಇರೋದು, ಇವತ್ತು ವ್ಯವಸ್ಥೆ ಸಂಪೂರ್ಣ ಕೊಲ್ಯಾಪ್ಸ್ ಆಗಿದೆ. ಈಗೇನು ಕಾಂಗ್ರೆಸ್ 2.0 ಅಂತ ಮಾಡ್ತಾವ್ರಲ್ಲ, ಇದು ಸಿದ್ದರಾಮಯ್ಯನವರ ಅಳಸೋದ ಸರ್ಕಾರದ ಮುಂದುವರೆದ ಪಾರ್ಟ್ ಆಗಿದೆ ಹೊರತು ಇನ್ ಯಾವುದೇ ರೀತಿ ಇಂಪ್ಲಿಮೆಂಟೇಷನ್ ಇಲ್ಲ. ಅದ್ರ ಜೊತೆಗೆ ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ ಬೇರೆ ಬಂದಿದ್ರು ಬೆಂಗಳೂರಿಗೆ. ಸರ್ 22 ಲಕ್ಷ ಕೇಸ್ ರಿಜಿಸ್ಟರ್ ಆಗಿದಾವಂತೆ ಕೋರ್ಟ್ ಅಲ್ಲಿ. ಕೋರ್ಟ್ ಹಾಲ್ಗಳಿಲ್ಲ, ಜಡ್ಜ್ಗಳಿಲ್ಲ. ಇಷ್ಟು ಕೊಳತು ನಾರ್ತಾ ಇದೆ ರಾಜ್ಯ ಅಂದ್ರೆ, ಇವರು ಬೆಳಗ್ಗೆ ಎದ್ರೆ ಟನಲ್ ಕೊರಿತೀನಿ ಅಂತ ಹೋಯ್ತಾರೆ, ಅಲ್ಲೆಲ್ಲೋ ಬಿಡ್ದಿಗೆ ಹೋಯ್ತೀನಿ ಅಂತ ಹೋಯ್ತಾರೆ. ಇವ್ರಿಗೆ ಒಂದ್ 2-3 ಕೆಲಸ ಬಿಟ್ರೆ ಕಸುದ್ದು, ಟನಲ್ದು, ಬಿಡ್ದಿ, 3 ಬೆಳಗ್ಗೆ ಎತ್ತು ಅಂದ್ರೆ CMಗೆ 3 ಜ್ಞಾನ. ಇದು ಬಿಟ್ರೆ ಇನ್ನೇನು ರಾಜ್ಯದ್ದು ಹಳ್ಳ ಬಿದ್ದಿರೋ ರಸ್ತೆಗಳು ಸರ್, ಬೆಂಗಳೂರು ಪೂರ್ತಿ ಒಂದು ರೋಡ್ ಇಲ್ಲ, ಒಂದು ಹಳ್ಳ ಎಲ್ಲ ಎಷ್ಟು ಅವ್ಯವಸ್ಥೆ ಆಗಿದೆ ಅಂದ್ರೆ. ಮತ್ತೆ ಸಿವಿಕ್ ಸೆನ್ಸು, ಇವತ್ತು ನಮ್ಮ ಗೃಹ ಸಚಿವರು ಬೆಳಗ್ಗೆ ಎದ್ದು RSS ಅವು ಇವು ಅಂತ ತಗೊಳ್ಳೋದ್ರ ಬದಲು ಗೃಹ ಸಚಿವರು ಆ ಪೊಲೀಸ್ ಅವರು ರೀಲ್ಸ್ ನೋಡ್ತಾ ಕೂತಿರ್ತಾರೆ. ಈ ಸ್ಮಾರ್ಟ್ ಫೋನ್ ತಗೊಂಡು ಅವ್ರನ್ನೆಲ್ಲ ಸ್ಮಾರ್ಟ್ ಫೋನ್ ಬಂದ್ ಮಾಡ್ಬೇಕು. ಇವತ್ತು ಬೆಂಗಳೂರು ಮೇಡಮ್ ಒಂದೇ ವರ್ಡ್ ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಆಕ್ಸಿಡೆಂಟ್. ನೀವೆಲ್ಲ ಮಾಡಿದ ಆರೋಪಗಳಾಗ್ಲಿ, ಎಲ್ಲ ವಿರೋಧ ಮಾಡಿದ ಆರೋಪಗಳಾಗ್ಲಿ, ಕಾಂಗ್ರೆಸ್ ಆಗಲಿ BJP ಆಗಲಿ ಎಲ್ಲ ಸರ್ಕಾರಕ್ಕೂ ಅನ್ವಯಿಸ್ತವೆ ಆರೋಪಗಳು. ಯಾವ ಸರ್ಕಾರವೂ ಇಲ್ಲಿ 100% ಪ್ಯೂರ್ ಆಗಿದ್ದು ಆಡಳಿತ ಮಾಡಿಲ್ಲ, ಕೇಂದ್ರ ಆಗಲಿ ರಾಜ್ಯ ಆಗಲಿ. ಅದು ಏನಾಗ್ತಿದೆ ಗೊತ್ತಾ, ನಾವೆಲ್ಲ ಕೂತು ಮಾತಾಡ್ತಿದ್ದೀವಲ್ಲ, ನೀವು ಬೆಳಗ್ಗೆ ವಾಕ್ ಹೋಗ್ತಾರೆ ಪಾರ್ಕಿಗೆ, ಅಲ್ಲಿ ಒಂದಷ್ಟು ಜನ ತಾತಂದಿರು ಕೂತಿರ್ತಾರೆ. ಕೂತ್ಕೊಂಡು ಜಗತ್ತಿನ ಎಲ್ಲ ಕೆಟ್ಟೋಗಿದೆ, ಜಗತ್ತು ಹಾಳಾಗಿ ಹೋಗ್ಬಿಟ್ಟಿದೆ, ಕಲಿಗಾಲ ಬಂದಿದೆ, ಅವನು ಕಳ್ಳ, ಸರ್ಕಾರ ಹಿಂಗೆ ಮಾಡಿದೆ ಇದನ್ನೇ ಮಾತಾಡ್ತಿರ್ತಾರೆ. ಅವ್ರು ರಾಜಕೀಯ ಪಕ್ಷ ಆಗೋದಿಲ್ಲ. ಅವ್ರು ಸುಳ್ಳು ಮಾತಾಡ್ತಿರ್ತಾರೆ ಅಂತಲ್ಲ, ಅವ್ರು ಸರಿನೇ ಹೇಳ್ತಿರ್ತಾರೆ, ಅವ್ರ ಆರೋಪ ಸರಿಯಾಗಿ ಇರ್ತದೆ, ಬಟ್ ಅದು ರಾಜಕೀಯ ಹೋರಾಟ ಆಗೋದಿಲ್ಲ. ಹಂಗೆ ಮಾತಾಡ್ತಿದ್ದೆ ನೀವೆಲ್ಲ, ಈಗ ಹಂಗೆ ಮಾತಾಡ್ತಿದ್ದೀರಿ ನೀವೆಲ್ಲ ಸೇರ್ಕೊಂಡು ಒಂದು ಹೋರಾಟ ರೂಪಿಸ್ತಾ ಇಲ್ಲ. ನೀವು ಮಾತಾಡ್ ತಪ್ಪು ಹೇಳ್ತಿಲ್ಲ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಿ. ನೀವು ಚಾನಲ್ ಮುಂದೆ ಹೇಳ್ತಾ ಇದ್ದೀರಿ, ಜನರ ಮಧ್ಯೆ ಹೇಳ್ತಾ ಇಲ್ಲ. ಜನ ನಿಮ್ಮ ಹಿಂದೆ ಬರ್ತಾ ಇಲ್ಲ. ಅಂದ್ರೆ ಅದೇ ನಾವು ಹೇಳಿದ್ವಲ್ಲ, ಇನ್ನೊಂದ್ಸಲ ಹೇಳೋದಾದ್ರೆ ಸರ್, ಇವ್ರು ಇಂಗ್ಲಿಷ್ ಮೀಡಿಯಂ ಮಕ್ಕಳಾಗಬಾರ್ದು, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಾಗಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೆ ಬಹಳ ಅತ್ಯದ್ಭುತ ಚರ್ಚೆ ಇವತ್ತು, ಅರ್ಥಪೂರ್ಣವಾಗಿತ್ತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಕಾಂಗ್ರೆಸ್ ಈ ಡಿಬೇಟ್ಗೆ ತಮ್ಮ ವಕ್ತಾರರನ್ನ ಕಳ್ಸೋಕ್ ಬಯಸಿಲ್ಲ. ಅವರ ಡಿಸಿಷನ್ ಅನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಯಾಕಂತ ಅರ್ಥ ಆಗಲಿಲ್ಲ, ಯಾಕೆ ಕಳಿಸ್ಲಿಲ್ಲ ಅಂತ. ಬಟ್ ಎನಿವೇಸ್ ಪರವಾಗಿಲ್ಲ. ನಿಮ್ಮ ಅನುಪಸ್ಥಿತಿಯಲ್ಲಿ ಡೆವಿಲ್ಸ್ ಲಾಯರ್, ಐ ರಿಪೀಟ್, ಡೆವಿಲ್ಸ್ ಲಾಯರ್ ಆಗಿ ನಾನೇ BJP, JDS ಮತ್ತು ಆಮ್ ಆದ್ಮಿ ಪಕ್ಷಕ್ಕೆ ಪ್ರಶ್ನೆಯನ್ನ ಕೇಳಿದಿರಿ.
ಅದೊಂದು ಥ್ಯಾಂಕ್ಫುಲ್ ಮನೋಭಾವ ಕಾಂಗ್ರೆಸ್ನಲ್ಲಿರಲಿ. ಯಾಕೆ ಕಳಿಸಿಲ್ಲ ಗೊತ್ತಿಲ್ಲ, ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಪ್ರಶ್ನೆ ಮಾಡೋದನ್ನಂತೂ ನಾವು ಬಿಡಲ್ಲ. ವಕ್ತಾರರನ್ನ ಕಳಿಸದೇ ಇರಲಿ. ಹೆಜ್ಜೆ ಹೆಜ್ಜೆಗೂ ನೀವು ಎಡುತ್ತಾ ಇದ್ರೆ ವಿರೋಧ ಪಕ್ಷದವ್ರು ಮಂಕಂಡಿದ್ರು ಪರವಾಗಿಲ್ಲ, ಮಾಧ್ಯಮದವರಾಗಿ ನಾವು ಆ ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ವಕ್ತಾರರನ್ನ ಕಳಿಸ್ಲಿಲ್ಲ ಅಂದರೆ ಅಗೇನ್ ಐ ರಿಪೀಟ್, ನಿಮ್ಮ ಡಿಸಿಷನನ್ನು ರೆಸ್ಪೆಕ್ಟ್ ಮಾಡ್ತಾ ಪ್ರಶ್ನೆ ಮಾಡೋದನ್ನು ಮಾತ್ರ ಮರೆಯಲ್ಲ ಅಂತ ಹೇಳ್ತಾ ಜನರಿಗೆ ಅನುಕೂಲ ಆಗೋ ವ್ಯವಸ್ಥೆಯನ್ನು ಉಳಿದಿರೋ 1.5 ವರ್ಷದಲ್ಲಿ ಮಾಡಿಕೊಡ್ರಪ್ಪ ಅಷ್ಟೇ. ನಮಸ್ಕಾರ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.